ಸದ್ಗುರು ತಾತಯ್ಯನವರ ಪಾದಾಲು ಗೋವಿಂದೋ. ಅಮರನಾರಾಯಣ ಸ್ವಾಮಿ ಪಾದಾಲು ಗೋವಿಂದೋ. ಆಲಮಗಿರಿ ಕಲ್ಕಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಪಾದಾಲು ಗೋವಿಂದೋ. ಭೀಮಲಿಂಗೇಶ್ವರ ಸ್ವಾಮಿ ಪಾದಾಲು ಗೋವಿಂದೋ. ಸದ್ಗುರು ತಾತಯ್ಯನವರ ಪಾದಾಲು ಗೋವಿಂದೋ. ಪಾರ್ವತಿ ಪತಯೇ ಹರ ಹರ ಮಹಾದೇವ. ಶ್ರೀ ಗಣನಾಥುನಿ ಶಾರದಾ ಸತ್ಕವಲನ್ ಸಹಜ ಯೋಗಿ ಮುನುಲನ್ ಸುರುಲನ್ ದೇವ ಬ್ರಾಹ್ಮಣ ಧನ್ಯುನಿ ಸಕಲಂತರ್ಯಾಮಿ ಹರಿನಿಚಾಲ ಭಜಿಯಂತು. ಸದ್ಗುರು ಯೋಗಿನಾರಾಯಣ ಯತೀಂದ್ರರ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತಾ ಎಲ್ಲ ಭಕ್ತಾದಿಗಳೇ, ಕೆಲವೇ ದಿನಗಳಿಂದ ನಾವು ಗುರುಪೂಜೆ ಕಾರ್ಯಕ್ರಮ ಗುರುಗಳೇ ಅರ್ಪಿಸಿದ್ದೇವೆ. ಭಕ್ತಿಯಿಂದ ಅವರ ಪಾದಗಳಿಗೆ ಅರ್ಪಿಸಿದ್ದೇವೆ. ಅವರ ಅನುಗ್ರಹದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಅವರು ಒಂದು ಮಾತು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸುಖವನ್ನೇ ಬಯಸ್ತಾರೆ. ನಮ್ಗೆ ಸುಖ ಬೇಕು, ನಮ್ಗೆ ಸುಖ ಬೇಕು, ನಮ್ಗೆ ಸುಖ ಬೇಕು. ಆದರೆ ಸುಖ ಬರೋದಕ್ಕೆ ಕೆಲವರಿಗೆ ಸ್ವಲ್ಪ ಆಗ್ತದೆ, ಸ್ವಲ್ಪ ಆಗೋದಿಲ್ಲ. ಕಷ್ಟ ನೋಡ್ತಾ ಹೋಗ್ತಾರೆ. ಎಷ್ಟೋ ಜನ ದುಃಖದಲ್ಲಿ ಇರ್ತಾರೆ. ಅಪ್ಪ ಇನ್ನೂ ದುಃಖ ಬರದೇ ಇರಲಿ ಅಂತ ಅವರು ಕೇಳ್ಕೊತಾ ಇರ್ತಾರೆ. ಈ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ಅವರವರ ಮನಸ್ಸಿನಲ್ಲಿ ಸುಖ ದುಃಖಗಳು ಇವೆಲ್ಲವನ್ನೂ ಕೂಡ ಅಪ್ಪ ಇದು ಯಾವಾಗ ಇದೆಲ್ಲ ಪಾರಾಗ್ತದೆ, ಯಾವತ್ತೂ ನಾನು ಆಚೆ ಬರ್ತೀನಿ ಅಂತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲೂ ಇದೆ. ಇಂಥ ಮನಸ್ಸು ಇರುವಂಥ ಸಮಯದಲ್ಲಿ ನಾವೆಲ್ಲರೂ ಏನಪ್ಪ ನಾವು ಏನು ಮಾಡಬೇಕಾಗಿದೆ? ಸುಖ ದುಃಖ ನೋವು ಕಷ್ಟ ಇವೆಲ್ಲವೂ ಪಾರಾಗಬೇಕಾದ್ರೆ ನಾವು ಏನು ಮಾಡಬೇಕಾಗಿದೆ? ಅದರಿಂದನೇ ನಮಗೆ ಅರ್ಥ ಸಿಗ್ತಾ ಇಲ್ಲ. ನಮಗೆ ಅಪ್ಪ ನಾವು ಏನು ಇದನ್ನು ನಾವು ಸಾಧನೆ ಮಾಡ್ಬೋದಾ, ಇದೆಲ್ಲ ನಾವು ಪಾರಾಗ್ಬೋದಾ, ಇದನ್ನು ನಾವು ದಾಟಬೋದಾ ಅಂತಕ್ಕಂಥ ಇದು ನಮ್ಮಲ್ಲಿ ವ್ಯಕ್ತಿತ್ವ ನಮ್ಮಲ್ಲಿ ಇಲ್ಲ. ಇನ್ನೂ ಅಷ್ಟು ಶುದ್ಧವಾದಂಥ ಮನಸ್ಸು ನಮ್ಮಲ್ಲಿ ಆಗ್ತಾಯಿಲ್ಲ. ಅದರಿಂದಾಗಿ ನಾವೆಲ್ಲರೂ ಗುರುಗಳ ಪಾದದಲ್ಲಿ ಬಂದು ಏನಪ್ಪ ಅವರ ಒಂದು ಅನುಗ್ರಹ ಏನಿದೆ ಅಂತ ನಾವು ಕೇಳಬೇಕು ಅಂತ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಗುರುಗಳು ಶಂಕರರು ಅವರು ಒಂದು ಮಾತನ್ನು ಹೇಳ್ತಾರೆ, ಸತ್ಸಂಗದಿಂದ ವೈರಾಗ್ಯ ಉಂಟಾಗ್ತದೆ. ಸುಲಭವಾಗಿ ಹೇಳ್ತೀನಿ ನಿಮಗೆ. ಸತ್ಸಂಗದಲ್ಲಿ ಅಪ್ಪ ನೀವು ಪ್ರಾರಂಭ ಮಾಡಿ, ವೈರಾಗ್ಯ ನೀವು ನಿಜವಾಗ್ಲೂ ಅಲ್ಲಿ ನೀವು ಮನಸ್ಸನ್ನು ಆ ಸತ್ಸಂಗದಲ್ಲಿ ಇದ್ದರೆ ನಿಮ್ಮ ವೈರಾಗ್ಯ ಬರ್ತದೆ ಅಂತ ಹೇಳ್ತಾರೆ. ವೈರಾಗ್ಯದಿಂದ ಏನಾಗ್ತದೆ? ಮೋಹ ಹೋಗ್ತದೆ ಅಂತ ಹೇಳ್ತಾರೆ. ಮೋಹವಿಲ್ಲದಾಗ ಮನಸ್ಸು ಸ್ಥಿರವಾಗಿ ಇರ್ತದೆ. ಯಾವಾಗ ಮನಸ್ಸು ಸ್ಥಿರವಾಗಿರ್ತದೋ ಆವಾಗ ಮೋಕ್ಷಕ್ಕೆ ದಾರಿ ಆಗ್ತದೆ ಅಂತ ಪಾಪ ಅವರು ಗುರುಗಳು ಆಚಾರ್ಯರು ನಮಗೆ ಉಪದೇಶವನ್ನು ಮಾಡಿದ್ದಾರೆ. ಸ್ವಲ್ಪ ಅರ್ಥವನ್ನು ಮಾಡ್ಕೊಳ್ಳೋಣ, ಇದು ಭಾರಿ ಮುಖ್ಯ. ಸತ್ಸಂಗ ಅಂದರೆ ಏನು? ಸತ್ಸಂಗದಲ್ಲಿ ನಾವು ಏನು ಮಾಡಬೇಕಾಗಿದೆ? ನಾವು ಸತ್ಸಂಗದಲ್ಲಿ ಇರ್ತೇವೆ. ನಾವು ಲೌಕಿಕವಾಗಿ ಏನಂತೇವೆ? ಅಪ್ಪ ನಾವು ಹೋಗ್ತೇವೆ, ಎಲ್ಲ ಒಂದು 100-150 ಜನ 200 ಜನ ಸೇರ್ತೇವೆ, ಒಳ್ಳೆ ಭಾಗವತನ ಕೇಳ್ತೇವೆ, ರಾಮಾಯಣ ಕೇಳ್ತೇವೆ, ಮಹಾಭಾರತ ಕೇಳ್ತೇವೆ, ಸ್ವಲ್ಪ ಹೊತ್ತು ಕಾಲ
ಬೇರೆ ಚಿಂತನೆ ಇಲ್ಲದೆ ಇದ್ರ ಬಗ್ಗೆ ಚಿಂತನೆ ಮಾಡ್ಕೊಂಡು ನಾವು ಮನೆಗೆ ಹೋಗ್ತೇವಪ್ಪ ಅಂತ ನಾವು ಈಗಿನ ಕಾಲದಲ್ಲಿ ಈ ಸತ್ಸಂಗ ಅಂತಂದರೆ ಈ ಒಂದು ದೇಹ ಇಟ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಆದರೆ ಗುರುಗಳು ಹೇಳುವಂಥ ಸತ್ಸಂಗ ಬೇರೆ. ವೈರಾಗ್ಯ ಬರುವಂಥ ಸತ್ಸಂಗ ಯಾವುದು, ಅದು ಭಾರಿ ಮುಖ್ಯ. ವೈರಾಗ್ಯ ಯಾವಾಗ ಬರ್ತದೆ? ಹೌದು, ಭಾಗವತ ಓದಬೇಕಪ್ಪ ಅಂತ ಹೇಳ್ತಾರೆ, ಮಹಾಭಾರತ ಅದನ್ನೂ ಕೇಳು ಅಂತ ಹೇಳ್ತಾರೆ, ರಾಮಾಯಣ ಕೇಳಪ್ಪ ಅಂತ ಹೇಳ್ತಾರೆ, ಪುರಾಣಗಳು ಕೇಳಪ್ಪ ಅಂತ ಹೇಳ್ತಾರೆ. ಇವೆಲ್ಲ ಕೇಳಬೇಕು. ಕೇಳದೇ ಇದ್ದರೆ ಪರಮಾತ್ಮನ ಅವನು ಯಾರಪ್ಪ ಪರಮಾತ್ಮ ಅಂತ ನಮಗೇನು ಗೊತ್ತಾಗ್ತದೆ? ಈ ನಮ್ಮ ದೃಷ್ಟಿ ಹೆಂಗಿರ್ತದಪ್ಪ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಈ ಕಲಿಯುಗದಲ್ಲಿ ಕಲ್ಮಶದಲ್ಲಿ ನಾವಿದ್ದೇವೆ. ಮನಸ್ಸು ಸ್ಥಿರವಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ಉದ್ಭವದಲ್ಲಿ ನಾವಿದ್ದೇವೆ. ಪ್ರಕೃತಿನೂ ಹಂಗೆ ಆಗಿದೆ. ಎಲ್ಲ ಜೀವರಾಶಿಗಳು ಪಾಪ ಕಷ್ಟದಲ್ಲಿದ್ದಾರೆ. ನಾವು ಅದನ್ನು ಏನೇನು ಕಷ್ಟ ಬಿಡಬೇಕು ಅವರಿಗೆ ಎಲ್ಲವನ್ನೂ ಕೊಟ್ಬಿಟ್ಟಿದ್ದೇವೆ. ನಾವೇ ಅದನ್ನೆಲ್ಲ ಮಾಡಿರೋದು. ನಾವು ಇಷ್ಟೆಲ್ಲ ಪಾಪವನ್ನು ಹೊಣೆ ನಾವು ತೆಗೆದುಕೊಂಡು ನಮಗೆ ಎಲ್ಲ ಸ್ಥಿರವಾಗಿ ನಾವು ವೈರಾಗ್ಯ ಬರಬೇಕು ಅಂದರೆ ಎಲ್ಲಿಂದ ಬರ್ತದೆ? ಯಾವ ರೀತಿ ಬರ್ತದೆ? ಪರಮಾತ್ಮ ಸೃಷ್ಟಿಯನ್ನು ಮಾಡಿದ್ದಾನೆ. ಎಲ್ಲ ಜೀವರಾಶಿಗಳು ಸೃಷ್ಟಿಯನ್ನು ಮಾಡಿದ್ದಾನೆ. ಎಷ್ಟು ಕಷ್ಟವನ್ನು ಬಿದ್ದಿದ್ದಾನೆ ನಮಗೇನೋ ಗೊತ್ತಿದೆಯೇ? ಅವನ ಒಂದು ಚಿಂತನೆಯಲ್ಲಿ, ಯೋಗ ನಿದ್ರೆಯಲ್ಲಿ ಎಷ್ಟು ಸಾವಿರಾರು ವರ್ಷಗಳ ಕಾಲ ಆ ನಿದ್ರೆ, ಸದಾ ಕಾಲ ನಿದ್ರೆಯಲ್ಲಿ, ಯೋಗ ನಿದ್ರೆಯಲ್ಲಿ ಇದ್ದು ಎಲ್ಲವನ್ನೂ ಸೃಷ್ಟಿಯನ್ನು ಹೋಗ್ತಾ ಇದ್ದಾನೆ. ಈ ಬ್ರಹ್ಮಾಂಡದಲ್ಲಿ ಎಷ್ಟೋ ಎಲ್ಲ ಜೀವರಾಶಿಗಳು ಬ್ರಹ್ಮಾಂಡದಲ್ಲಿ ಮಾಡಿದ್ದಾನೆ. ಮಾನವ ಜನ್ಮ ಮಹಾಶ್ರೇಷ್ಠ. ಇಂಥ ಬ್ರಹ್ಮಾಂಡಗಳು 1000 ಇದ್ದಾವೆ. ಇನ್ನು ಆ ಒಂದು ಬ್ರಹ್ಮಾಂಡದಲ್ಲಿ ಇನ್ನೇನೇನೋ ಜೀವರಾಶಿಗಳನ್ನು ಇದ್ದಿರ್ಬೋದು, ಏನೋ ನಮ್ಗೆ ಗೊತ್ತಿಲ್ಲ. ಅರ್ಥವನ್ನು ಮಾಡ್ಕೊಳ್ಳಿ. ಎಷ್ಟು ಅವನ ಸದಾಕಾಲ ಸೃಷ್ಟಿಯನ್ನು ಮಾಡ್ತಾ ಬೆಳೆಸ್ತಾ ಹೋಗ್ತಾ ಇದ್ದಾನೆ. ಅಪ್ಪ, ನೀವೆಲ್ಲರೂ ನಾನಿದ್ದೇನೆ, ಸೃಷ್ಟಿಯನ್ನು ಮಾಡಿದವು ನಾನು. ನೀವು ಏನೂ ಯೋಚನೆ ಮಾಡಬೇಡಿ. ಕಷ್ಟ ಸುಖ ಎಲ್ಲವನ್ನೂ ನನಗೆ ಗೊತ್ತಿದೆ. ಆ ಮಾಯೆ ಅಂತಕ್ಕಂಥ ನಾನು ಇಟ್ಟಿದ್ದೇನೆ. ಮಾಯೆ ನೀವು ಏನು ಮಾಡಬೇಕಾಗಿಲ್ಲ. ಆ ಮಾಯೆಯಿಂದ ಆಚೆ ಬರ್ರಪ್ಪ ಸಾಕು ಅಂತ ಹೇಳ್ತಾರೆ. ಮಾಯೆ ಅಂದರೆ ಏನು? ಅಪ್ಪ, ನಾನು ಸೃಷ್ಟಿಯನ್ನು ಮಾಡಿದವನು ಯಾರು? ಯಾತಕ್ಕಾಗಿ ನಾನು ಸೃಷ್ಟಿಯನ್ನು ಮಾಡ್ದ? ಯಾತಕ್ಕಾಗಿ ಈ ಜೀವರಾಶಿಗಳನ್ನು, ವೃಕ್ಷಗಳು ಮಾಡಿದ್ದಾನೆ, ಪ್ರಾಣಿಗಳು ಮಾಡಿದ್ದಾನೆ, ಪಕ್ಷಿಗಳು ಮಾಡಿದ್ದಾನೆ? ಇವೆಲ್ಲ ಮಾಡಿರೋದು ಯಾತಕ್ಕೆ? ಮಾನವ ಜನ್ಮನೂ ಬಂದಿದೆ. ಇವೆಲ್ಲ ಬಂದಿದೆಯಲ್ಲ, ಯಾತಕ್ಕೆ? ಯಾಕೆ ಮಾಡಬೇಕಾಗಿತ್ತು ಇವೆಲ್ಲವೂ ಅಂತಕ್ಕಂಥ ಒಂದು ಚಿಂತನೆ ನಾವು ಮಾಡಿದಾಗ ಆ ಚಿಂತನೆಯನ್ನು ನಮಗೆ ಅರಿವಾಗುವುದಿಲ್ಲ. ಅದರಿಂದಾಗಿ ನಮ್ಮ ಮನಸ್ಸು ಕಲ್ಮಶದಲ್ಲಿ ಇದೆ. ಋಷಿ ಮುನಿಗಳು ಈ ಕಲ್ಮಶವನ್ನು ತೆಗಿಬೇಕಾಗಿದ್ದರೆ ಏನು ಮಾಡಬೇಕಪ್ಪ ಅಂತಂದರು. ಅವರು ಹೇಳಿದ್ರು, ಅಪ್ಪ, ರಾಮಾಯಣ ಓದು, ಧರ್ಮ ಅಂದರೆ ಏನು ಅಂತ ನೋಡು. ಯಾವ ರೀತಿಯಾಗಿ ಧರ್ಮ ಅದರಲ್ಲಿ ಅವನು ಅನುಭವದಿಂದ ಹೋಗ್ತಾ ಇದ್ದಾನೆ. ರಾಮ ಒಂದಾದರೂ ತಗೋ. ಅದರಲ್ಲಿ ನೀನು ಅದೆಲ್ಲ ಕೇಳಬೇಕಾಗಿಲ್ಲ, ಎಲ್ಲ ಕೇಳಬೇಕಾಗಿಲ್ಲ. ಒಂದು ಅನುಭವದ ಯಾವ ರೀತಿಯಾಗಿ ಅನುಭವದಿಂದ ಅವನು ಆ ಕರ್ತವ್ಯವನ್ನು ಅವನು ಮಾಡ್ತಾಯಿದ್ದ, ಧರ್ಮದಲ್ಲಿ ಪಾಲನೆ ಮಾಡ್ತಾ ಇದ್ದಾನೆ. ಒಂದು ನೋಡು, ಒಂದರ ಅರ್ಥವನ್ನು ಮಾಡ್ಕೋ ಸಾಕು ನಿನಗೆ. ಒಂದನ್ನು ನೀನು ಏನಾದರೂ ಅರ್ಥವನ್ನು ಮಾಡ್ಕೊಂಡ್ಬಿಟ್ರೆ
ನಿನ್ನ ಜೀವನ ದಾರಿ ನಿಮ್ಗೆ ಸಿಕ್ಬಿಡ್ತದೆ. ಇರೋದು ಒಂದು, ಎಲ್ಲ ಬೇಕಾಗಿಲ್ಲ. ರಾಮಾಯಣ ಏನು ಎಲ್ಲ ಓದಬೇಕಾಗಿಲ್ಲ. ಒಂದಲ್ಲಿ ನಿನ್ನ ಧರ್ಮದ ಒಂದು ಮರ್ಮ ಅಂತಬಿಟ್ಟು ಹೇಳ್ತಾರೆ. ಈ ಮರ್ಮವನ್ನು ಯಾರು ತಿಳ್ಕೊತಾರೋ ಅವ್ರಿಗೆ ದಾರಿ ಸಿಗ್ತದಪ್ಪ ಅಂತಂದರು. ಇಂಥ ಒಂದು ಭವ್ಯವಾದಂಥ ಜ್ಞಾನದ ಭಂಡಾರ ರಾಮಾಯಣ, ಮಹಾಭಾರತ, ಭಾಗವತಂ, ಪುರಾಣಗಳು ಎಲ್ಲವನ್ನೂ ಪ್ರಾರಂಭದಲ್ಲಿ ಸೃಷ್ಟಿಯಿಂದ ಇಟ್ಕೊಂಡು ಪ್ರಾರಂಭ ಆಗ್ತದೆ. ಎಲ್ಲವನ್ನೂ ನಿಮ್ಗೆ ತಿಳಿಸ್ಕೊಟ್ಟಿದ್ದಾನೆ. ಎಲ್ಲವನ್ನೂ ನಿಮ್ಗೆ ಗೋಚರ ಮಾಡಿಕೊಟ್ಟಿದ್ದಾನೆ. ಯಾವುದೂ ಮರ್ಮವನ್ನು ಇವರಿಗೆ ನಾನು ಅರಿವು ಮಾಡಿಲ್ಲ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಎಲ್ಲ ನಿಮ್ಗೆ ಕೊಟ್ಬಿಟ್ಟಿದ್ದಾನೆ. ಆದರೆ ನಮಗೆ ಆ ಒಂದು ದಾರಿಯನ್ನು ಸಿಗೋದಕ್ಕೆ ಕಷ್ಟ ಆಗಿದೆ. ಅದು ನಮ್ಮ ತಪ್ಪು, ಅವ್ರ ತಪ್ಪಲ್ಲ, ನಮ್ಮದದು. ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. ಅದರಿಂದಾಗಿ ಏನಾಗ್ತದೆ, ನಮಗೇನೋ ಒಂದು ಪ್ರಾರಂಭ ಮಾಡ್ತೇವೆ. ರಾಮಾಯಣದಲ್ಲಿ ಒಂದು ಯಾವ್ದಾರ ಒಂದು ಇನ್ನು ತೊಗೊತೇವೆ. ಆ ಸಮಯ ಅವರವರ ಸಂಭಾವನೆ, ರಾವಣ ಆಗಲಿ, ರಾಮ ಮತ್ತು ರಾವಣ ಅವರಿಬ್ಬರ ಒಂದು ಇದು ಯಾವ ರೀತಿ ಇರ್ತದೆ. ಅವನೇನಂದ ರಾವಣಂದ, ಅಪ್ಪ ಹೇಳಿ ಕಳಿಸ್ತಾ, ನೋಡು ರಾವಣ, ನೀನು ಏನಾದರೂ ನನ್ನ ಹತ್ರ ಬಂದು, ಅಪ್ಪ ನಾನು ತಪ್ಪು ಮಾಡಿದ್ದೇನೆ, ಕ್ಷಮಿಸು ಅಂತ ನೀನು ಬಾ, ನಾನು ನಿನ್ನನ್ನು ತಪ್ಕೊತೇನಪ್ಪ ಅಂತ. ತಪ್ಪನ್ನು ನೀನು ಒಪ್ಕೋ, ಇಷ್ಟೇ ನಾನು ಕೇಳ್ತಾ ಇರೋದು. ನೀನು ತಪ್ಪು ಮಾಡಿದ್ಯಾ, ನೀನು ತಪ್ಪನ್ನು ನೀನು ಒಪ್ಕೊಂಬಿಡಪ್ಪ, ನೀನು ಬಾ, ನೀನು ನನ್ನನ್ನು ನಿನ್ನ ರಾಜನಾಗಿ ಮಾಡಿ ನಿನ್ನನ್ನು ಏನು ಬೇಕೋ ನಾನು ಮೋಕ್ಷಕ್ಕೆ ನಾನು ದಾರಿ ತೋರಿಸ್ಬಿಡ್ತೇನೆ, ಬಾ. ಇದರಲ್ಲಿ ಅರ್ಥ ನೀವು ಮಾಡ್ಕೊಂಡಿದ್ದೀರೋ ಏನಿದು? ಎಂಥ ಮನಸ್ಸು, ರಾಮನ ಮನಸ್ಸು ಯಾವ ರೀತಿ ಇದೆ? ಯಾರ ಮೇಲೆ ಆದರೂ ಒಂದು ಕ್ರೋಧ ಇದೆಯಾ? ಸ್ವಲ್ಪ ಅರ್ಥವನ್ನು ಮಾಡ್ಕೊಳ್ಳಿ. ಯಾರ ಮೇಲೆ, ಒಬ್ಬರ ಮೇಲೆ ಕ್ರೋಧ ಇದೆಯಾ? ನೀನು ಕ್ರೋಧ ಇದ್ದಾಗ ನಿನ್ನ ಮನಸ್ಸು ಕೆಡ್ತದೆ. ಕ್ರೋಧ ಹೋಗಬೇಕು ಅಂದ. ಇವಾಗ ಒಂದರಲ್ಲಿ ನಿಮಗೆ ಯಾವ ರೀತಿ ಕ್ರೋಧ ಹೋಗ್ತದೆ ತೋರಿಸ್ಕೊಟ್ಟ ನಿಮಗೆ. ನೀವು ಅದನ್ನು ಮಾತ್ರ ತಿಳ್ಕೊಂಡಿದ್ದೀರೋ? ಇಲ್ಲ, ಇಲ್ಲಿ ಎಲ್ಲ ನೀವು ಓದ್ತಾ ಇದ್ದೀರಾ, ಎಲ್ಲ ಭಾಗವತನ ಓದ್ತಾ ಇದ್ದೀರಾ, ರಾಮಾಯಣ ಓದ್ತಾ ಇದ್ದೀರಾ, ಏನು ಮಹಾಭಾರತ ಎಲ್ಲ ಇದು ಪ್ರಸಂಗಗಳು ಗೊತ್ತಿದೆ, ಕೃಷ್ಣ ಯಾರು ಅಂತ ಗೊತ್ತಿದೆ. ಇದೆಲ್ಲ ಆದರೂ ಕೂಡ ಇದರ ಬಗ್ಗೆ ಚಿಂತನೆ ಮಾಡಿದ್ಯೋ? ಒಂದರ ಬಗ್ಗೆ ಚಿಂತನೆ ಮಾಡಿದ್ಯೋ? ನೋಡಿ, ಇಲ್ಲೇ ಇರೋದು ಎಲ್ಲವೂ ಮರ್ಮ. ಸತ್ಸಂಗದಲ್ಲಿ ಏನು ಮಾಡಬೇಕು ನಾವು? ಈತರ ಬಗ್ಗೆ ನಾನು ಚಿಂತನೆ ಮಾಡದೇ ಇದ್ದರೆ, ಯಾರು ಎಷ್ಟೊಂದು ಹೇಳ್ತಾ ಇದ್ದಾರೆ, ನೀವು ಭಾಗವತವನ್ನು ಕೇಳಿದ್ರಿ, 7 ದಿನ ಕೇಳಿದ್ರಿ, ಯಾವುದೋ ಒಂದನ್ನು ನೀವು ಅರ್ಥವನ್ನು ಮಾಡ್ಕೊಂಡಿದ್ದೀರಾ? ಏನಪ್ಪ, ಈ ನನ್ನಲ್ಲಿ 24 ಅಭಿವೃದ್ಧಿಗಳಿದ್ದಾವೆ, ಇಂದ್ರಿಯಗಳು 10 ಇಂದ್ರಿಯಗಳಿದ್ದಾವೆ, 24 ಅಭಿವೃದ್ಧಿಗಳಿದ್ದಾವೆ, ಅಷ್ಟು ಮದಗಳಿದ್ದಾವೆ, ಒಂದು ಮದ ಇದನ್ನು ತೆಗೆದೋಕ್ಕೆ ಏನಪ್ಪ ನಾನು ಕಲಿತೆ ಅಂತ ನೀವು ಯಾರಾದರೂ ಯೋಚನೆ ಮಾಡಿದ್ದೀರೋ? ಅದ್ರ ಬಗ್ಗೆ ನೀನು ಯೋಚನೆ ಮಾಡದೇ ಇದ್ದರೆ ಮತ್ತು ನೀನು ಸತ್ಸಂಗದಲ್ಲಿ ಇರೋದು? ನೀನು ಏನು ಮಾಡಿದೆ? ಭಾರಿ ಚೆನ್ನಾಗಿ ಹೇಳಿದ್ರು, ಹೌದಪ್ಪ ಚೆನ್ನಾಗಿ ಹೇಳ್ತಾರೆ, ನನಗೇನು ಬಂತು? ಎಲ್ಲವನ್ನೂ ಕೂಡ ನೀವು ತೆಗೆದುಕೊಳ್ಳಿ. ನೀವು ಬದಲಾವಣೆ ಆಗದೆ ಇದ್ದರೆ ಏನು ಸುಖ ಬಂತು? ಹಿಂಗೆ ಬರ್ತೀರಾ, ಇವಾಗ ಮಾನವ ಜನ್ಮ ಬಂತು, ಹಿಂದೆ ಹೋಯಿತು, ಇನ್ನು ಏನೇನು ಆಗ್ತಿರೋ ನೀವು ನಾಳೆ.
ಎಲ್ಲೆಲ್ಲಿ ಹೋಗ್ತಿರೋ? ಇನ್ನು ನೀವು ಮಾನವ ಜನ್ಮ ಬರೋದು ಇನ್ನು ಎಷ್ಟು ಏನು ಸಾವಿರಾರು ವರ್ಷಗಳು ಬೇಕಾಗ್ತದೆ ನಿಮಗೆ ಮಾನವ ಜನ್ಮ ಬರಬೇಕಾಗಿದ್ರೆ. ಮತ್ತು ಏನು ಮಾಡಿದ್ರಿ ನೀವು? ಏನು ಸಾಧನೆ ಮಾಡಿದ್ದೇನು? ಜೀವ ಭಾರಿ ಮುಖ್ಯಪ್ಪ, ಅಷ್ಟು ಸುಲಭ ಅಂತ ತಿಳ್ಕೊಬೇಡಿ. ಅದರಿಂದ ಯುಗದಲ್ಲಿಯೂ ಕೂಡ ಋಷಿ ಮುನಿಗಳು ಬಂದಿದ್ದಾರೆ, ಎಲ್ಲರೂ ಇದರ ಬಗ್ಗೆ ಉಪದೇಶ ಮಾಡಿದ್ದಾರೆ, ಕಥೆಗಳು ಹೇಳಿದ್ದಾರೆ, ಯಾತಕ್ಕೆ ಹೇಳಿದ್ದಾರೆ? ಜಾರಬೇಡಪ್ಪ, ಈ ಸಮಯ ಬಂದಿದೆ, ನೀ ಜಾರಬೇಡ. ಇವಾಗ ಬಿಟ್ಟರೆ ಹೋಯ್ತಪ್ಪ, ತಿರ್ಗಾ ನೀನು ಸಿಗೋದಿಲ್ಲ. ಎಷ್ಟು ಯುಗದಿಂದ ಇದು ಬಂದಿರಬೇಕು, ಅರ್ಥವನ್ನು ಮಾಡ್ಕೊಳ್ಳಿ. ಇಂಥ ಒಂದು ನಮ್ಮ ಸ್ವಚ್ಛತೆ ನಮ್ಮಲ್ಲಿ ಮಾಡ್ಕೋಬೇಕಾಗಿದ್ರೆ ಅಷ್ಟೇ ಹೇಳ್ತಾ ಇದ್ದಾರೆ. ಒಂದನ್ನು ನಾವು ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದು ವೈರಾಗ್ಯ, ಒಂದು ಗುರುಗಳು ಹೇಳಿಬಿಟ್ರು, ಅಪ್ಪ ಸತ್ಸಂಗದಿದ್ದರೆ ನೀನು ವೈರಾಗ್ಯಕ್ಕೆ ಬರ್ಬೋದು. ಹೌದಪ್ಪ, ನೀನು ಆ ಕಥೆಗಳನ್ನ ಕೇಳಿ ಯಾವುದಾದ್ರೂ ಹೌದು ರಾವಣನ ನೀವು ಇದನ್ನು ತಗೊಳ್ಳಿ, ರಾವಣನ ಬಗ್ಗೆ ಮತ್ತು ರಾಮನ ದೃಷ್ಟಿಯಲ್ಲಿ ಯಾವ ರೀತಿಯಾಗಿ ನೋಡಿದ್ದಾನೆ ಅವನು, ಒಂದನ್ನು ನೀವು ರಾಮನ ಯಾವ ರೀತಿ ಇದ್ನೋ ಆ ರೀತಿ ನೀನು ಇವತ್ತಿನ ದಿವಸ ಪ್ರಯತ್ನ ಮಾಡು. ಇಲ್ಲ ನಾನು ಕೇಳೋದಿಲ್ಲ ಅಂತ ನೀನು ರಾವಣ ಆಗ್ಬಿಟ್ಟು ನೀನೇ ರಾವಣ ಆಗ್ತೀಯ ಅಷ್ಟೇ. ಅವನು ಕೇಳಿದ್ನಾ? ಕೇಳಿಲ್ಲಪ್ಪ. ನೀವು ಕೇಳದೇ ಇದ್ದರೆ, ನೀವು ಅರ್ಥ ಮಾಡ್ಕೊಂಡೇ ಇದ್ದರೆ ನೀವು ರಾವಣ ಥರ ನೀವು ಹೋಗ್ತೀರ ಅಷ್ಟೇ. ಏನು ವ್ಯತ್ಯಾಸ ಏನಿಲ್ಲ. ರಾವಣನಿಗೂ ನಮಗೂ ಯಾವ ವ್ಯತ್ಯಾಸನೂ ಇಲ್ಲ. ಅರ್ಥವನ್ನು ಮಾಡ್ಕೊಳ್ಳಿ, ಯಾವ ವ್ಯತ್ಯಾಸನೂ ಇಲ್ಲ. ವೈರಾಗ್ಯ ಬರಬೇಕಾಗಿದ್ರೆ, ಅಪ್ಪ ನಾನು ತಪ್ಪು ಅಂತ ರಾವಣ ಹೇಳಿದರೆ ಅವನು ಎಲ್ಲ ಇದನ್ನು ಅವನು ಏನೇನು ತಪ್ಪುಗಳು ಮಾಡಿದ ಎಲ್ಲ ಕ್ಷಮಿಸಿ ಎಲ್ಲವನ್ನೂ ನಿಮಗೆ ವೈರಾಗ್ಯ ಕೊಟ್ಟು ಅವನಿಗೆ ಮೋಕ್ಷಕ್ಕೆ, ಮೋಕ್ಷ ಪರಮಾತ್ಮನ ಹತ್ರ ಈಶ್ವರನ ಹತ್ರ ಹೋದ್ರೂ ಅವನು ಮೋಕ್ಷ ಕೇಳೋಕ್ಕಾಗಿಲ್ಲ ಅವನಿಗೆ. ಅರ್ಥವನ್ನು ಮಾಡ್ಕೊಳ್ಳಿಯಪ್ಪ. ಎಷ್ಟು ಮನಸ್ಸು ಚಂಚಲವಾಗಿರಬೇಕು. ಹೋಗಿದ್ದಾನೆ, ಈಶ್ವರ ನೋಡಿದ್ದಾನೆ, ಆದರೂ ಕೂಡ ಮೋಕ್ಷಕ್ಕೆ ಕೇಳಿಲ್ವಲ್ಲ. ಈ ಕಥೆಗಳು ನೀವು ಕೇಳಿ, ಹೆಂಗೆ ಜಾರಿದ್ದಾನೆ, ಯಾತಕ್ಕೆ ಜಾರಿದ್ದಾನೆ, ನಾನು ಎಲ್ಲಿದ್ದೇನೆ, ನಾನು ರಾವಣ ಥರ ಆಗಬೇಕೆ, ಇಲ್ಲ ನಾನೇನೋ ಬದಲಾವಣೆ ಆಗಬೇಕೆ, ಈ ಚಿಂತನೆ ಮಾಡಪ್ಪ. ಈ ಚಿಂತನೆ ಮಾಡು. ಈ ಚಿಂತನೆ ಮಾಡದೇ ಇದ್ದರೆ ನಿನಗೇನು ಸಿಗ್ತದೆ? ನಿನಗೆ ಬಂದೆ, ನಾನು ಬಂದೆ, ನೀನು ಬಂದೆ, ನಾನು ಹೋದೆ, ನೀನು ಹೋದೆ. ಅದರಿಂದಾಗಿ ಈ ಒಂದು ವೈರಾಗ್ಯ ಬರುವಂಥದ್ದು ಏನು ಸಾಮಾನ್ಯ ತಿಳ್ಕೊಂಡಿದ್ದೀರಾ? ಯಾವಾಗ ಬರ್ತದೆ ವೈರಾಗ್ಯ? ಹೇಳ್ಬಿಟ್ರು, ಅಪ್ಪ ವೈರಾಗ್ಯ ಸಿಗ್ತದೆ, ನೀನು ಅದನ್ನು ಸಾಧನೆ ಮಾಡಬೇಕು. ನಿಂದು ಅದು, ಶಂಕರದಲ್ಲ, ನಿಂದದು. ಅವ್ರು ಹೇಳ್ಬಿಟ್ರು, ನಿಂದದು. ವೈರಾಗ್ಯ ನೀನು ಸ್ವೀಕಾರ ಮಾಡಬೇಕು ಅಂದರೆ ಯಾತಕ್ಕೆ, ಏನದು ಬರ್ತದೆ? ಏನು ವೈರಾಗ್ಯ ಅಂದರೆ ಏನು? ಇಷ್ಟೆಲ್ಲ ಇದು ಹೌದಪ್ಪ, ಏನಪ್ಪ ಮರ್ಮ? ಏನೋ ಒಂದು 60 ವರ್ಷ ಇರ್ತೇನೆ, ಬಂದಿದ್ದೇನೆ, ಸುಖ ಇದು ಎಲ್ಲ ನೋಡಿದ್ದೇನೆ, ಯಾವುದೂ ನನ್ನ ಹಿಂದೆ ಬರೋದಿಲ್ಲ. ನಾನು ಒಬ್ಬನು ಬಂದೆ, ನಾನು ಒಬ್ಬನು ಹೋಗ್ತಾ ಇದ್ದೇನೆ. ಇದರಲ್ಲಿ ಈ 60 ವರ್ಷದಲ್ಲಿ 70 ವರ್ಷದಲ್ಲಿ ನಾನು ಏನಪ್ಪ ಮಾಡಿದೆ? ಕೊನೆಗೆ ಎಲ್ಲ ಬಿಟ್ಟು ಹೋಗ್ತಾ ಇದ್ದೇನೆ. ಯಾರಾದರೂ ಇದ್ದಾರೋ? ಯಾರೂ ಇಲ್ಲ, ನಾನು ಒಬ್ಬನೇ ಹೋಗ್ತಾ ಇದ್ದೇನೆ. ಇದೇ ವೈರಾಗ್ಯ. ಇದನ್ನು ನೀನು ಮುಂಚೆ ಇದನ್ನು ಅರಿವು ಮಾಡ್ಕೊಂಡಿದ್ರೆ ಇದೆಲ್ಲ ಪಾರಾಗ್ಬೋದಾಗಿತ್ತು ಅಂತ ಹೇಳ್ತಾರೆ ಗುರುಗಳು. ಇದೇ ವೈರಾಗ್ಯ. ವೈರಾಗ್ಯ ಬಂದಾಗ ಭಾರಿ ಸುಲಭ. ಇನ್ನು ಮೋಹ, ಇದೆಲ್ಲ ಕಾರಣ ಯಾವುದಪ್ಪ? ಮೋಹ ಇದೆ. ಮೋಹ ಪಾರಾಗ್ಬಿಡ್ತದೆ. ಮೋಹ ಹೋಯಿತು ಅಂದರೆ
ವೈರಾಗ್ಯ ಯಾವಾಗ ಬಂತೋ ನೋಡಪ್ಪ ಎಲ್ಲ ಕರೆದು ಬಿಡ್ತದೆ, ನಿನಗೆ ದಾರಿ ಸಿಗ್ತದೆ. ನಿನಗೆ ದಾರಿ ಯಾವಾಗ ಸಿಗ್ತದೋ ನಿನಗೆ ಆ ಒಂದು ಮೋಹ ಭಾರಿ ಸುಲಭವಾಗಿ, ಎಷ್ಟು ಕಷ್ಟ ಇದೆಯೋ ಅಂಥದ್ದು ಭಾರಿ ಸುಲಭವಾಗಿ ಹೋಗ್ಬಿಡ್ತದಪ್ಪ ನಿನಗೆ ಮೋಹ. ಯಾವಾಗ ಮೋಹ ಹೋಯ್ತೋ ಇನ್ನೇನು ನಿನಗೆ ಮನಸ್ಸು ಸ್ಥಿರವಾಗಿ ಆಗ್ತದೆ. ತಾತಯ್ಯನವರು ಅಂತಾರೆ, ಮನಸ್ಸು ಯಾವಾಗ ಸ್ಥಿರವಾಗಿ ಆಗ್ತದೋ ಅಪ್ಪ ನೀನೇ ಮಹಾತ್ಮ ಅಂದ್ಬಿಡ್ತಾರೆ. ಎಷ್ಟು ಸುಲಭವಾಗಿ. ಅದೇ ಮೋಕ್ಷ. ನೋಡಿ, ಇಷ್ಟು ಇದೆಲ್ಲ ಹೇಳ್ತಾ ಬಂದಿದ್ದಾರೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಆಗ್ಲಪ್ಪ, ಇವಾಗ ತಾತಯ್ಯನವರು ಇದನ್ನೇ ಹೇಳಿದ್ರು. ಆದರೆ ಅವ್ರಿಗೆ ಗೊತ್ತು ಇದೆಲ್ಲ ಆಗೋದಿಲ್ಲಪ್ಪ. ಅವರು ಶಂಕರರು 1000 ವರ್ಷದ ಹಿಂದೆ ಬಂದರು, ತಾತಯ್ಯನವರು ಇವಾಗ ಬಂದರು 300 ವರ್ಷದ ಹಿಂದೆ ಬಂದರು. 250 ವರ್ಷದಿಂದ ಅವರು ಉಪದೇಶವನ್ನು ಎಲ್ಲರಿಗೂ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಇದು ಆಗೋದಿಲ್ಲಪ್ಪ, ಏನು ಮಾಡಬೇಕು ಅವ್ರು ಚಿಂತನೆ ಮಾಡಿದ್ರು. ಇದು ಯಾಕೆ ಆಗಿಲ್ಲ? ಇಷ್ಟು ಸುಲಭವಾಗಿ ಹೇಳಿದ್ದಾರಲ್ಲ ಗುರುಗಳು, ಯಾತಕ್ಕಿದು ಆಗಿಲ್ಲ? ಯಾರು ವೈರಾಗ್ಯದಲ್ಲಿ ಯಾರು ಸಾಧನೆ ಮಾಡಿದ್ದಾರೆ? ಎಷ್ಟೋ ಕೆಲವೇ ಜನ. 1000 ವರ್ಷದಲ್ಲಿ ಶಂಕರರು ಬಂದು 1000 ವರ್ಷಗಳಾಯಿತು, 1200 ವರ್ಷ ಆಯಿತು. ಎಷ್ಟು ಜನ ಆಗಿದ್ದಾರಪ್ಪ? ಯಾಕಾಗಿಲ್ಲ? ನಮ್ಮ ಮನಸ್ಸು ಅಷ್ಟು ಸ್ಥಿರವಾಗಿಲ್ಲ. ಮತ್ತು ಏನು ಮಾಡಬೇಕು? ಗುರುಗಳು ಬಂದಿದ್ದಾರೆ, ಅವರಂದರು, ಅಪ್ಪ ಇದು ಆಗೋದಿಲ್ಲ, ಇದು ಕಲಿಯುಗ. ಇದು ಕಲಿಯುಗದಲ್ಲಿ ಇಷ್ಟು ಮಾತ್ರ ಹೇಳಿದ್ರೆ ಸುಖ ಇಲ್ಲ ಅಂತಂದರು. ಮತ್ತು ಏನು ಮಾಡಬೇಕು ಸ್ವಾಮಿ ಅಂತ ಋಷಿ ಮುನಿಗಳವರು ಅವರಂದರು, చింతాలన్నీయూ విడిచి శ్రీ గురునీయే వేళ చింతాశేయవే నీవు మనసా, చింతా చేసిన ఎప్పుడే సిద్ధించు పరమ పదవి ಶೀಘ್ರಮನ ತಿಳಿಯವೇ ಮನಸ. ಶೀಘ್ರವಾಗಿ ತಿಳ್ಕೊಂಬಿಡು, ಗುರು ಪಾದದಲ್ಲಿ ನಿನ್ನ ಮನಸ್ಸು ಇಟ್ಬಿಡು, ಅವಂದೇ ಚಿಂತೆ ಮಾಡ್ತಾ ಹೋಗು, ನೀನೂ ಮಾಡಬೇಡ, ನೀನು ಹೋಗು ಅಂದ್ಬಿಟ್ಟು. ನೋಡು, ಎಲ್ಲ ಬಿಟ್ಬಿಡು, ಸತ್ಸಂಗ ಬಿಡು, ಇದು ಬಿಡು, ಎಲ್ಲ ಬಿಟ್ಬಿಡು. ಸುಖ ಇಲ್ಲ, ನೀನು ಯಾರೂ ಆಗಿಲ್ಲ. ನೀನು ಪ್ರಾರಂಭ ನೋಡು, ಗುರುಪಾದ ಇಟ್ಕೊಬಿಡಪ್ಪ, ಗುರುಪಾದದ ಬಗ್ಗೆನೇ ಚಿಂತೆ ಮಾಡ್ಕೊಂಡು ಹೋಗು. ಯಾವಾಗ ಮನಸ್ಸನ್ನು ಸ್ಥಿರವಾಗಿ ಅಲ್ಲಿ ನಿಲ್ಲಿಸುತ್ತೆಯೋ ಆವಾಗ ಅವನ ದಾರಿ ತೋರಿಸ್ಕೊಡ್ತಾರಪ್ಪ ಅಂದರು. ನೋಡಿ ಹೆಂಗೆ, ಎಷ್ಟು ನಿಮಗೆ ದಾರಿನ ಮರ್ಮವನ್ನು ಭಾರಿ ಸುಲಭವಾದಂಥ ದಾರಿ ಅದು ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಹೆಚ್ಚು ಕಮ್ಮಿ ಅಂತ ಹೋಗಬೇಡಿ. ಗುರುಗಳು ಎಲ್ಲ ಗುರುಗಳು ಒಂದೇ. ಒಂದು ಸತಿ ಮೋಕ್ಷ ಪಡೆದ ಮೇಲೆ ಪರಮಾತ್ಮನೇ. ಅಲ್ಲಿ ಅವರಲ್ಲಿ ಭೇದ ಇಲ್ಲ. ಆದರೆ ನಾವು ಭೇದ ಮಾಡೋದು ಬೇಡ. ನಮ್ಮಲ್ಲಿ ನಾವು ಚಿಂತನೆ ಮಾಡೋಣ. ನನ್ನ ಬಗ್ಗೆ ನಾನು ಚಿಂತನೆ ಮಾಡಬೇಕು, ನನ್ನ ಆತ್ಮದ ಬಗ್ಗೆ ನಾನು ಚಿಂತನೆ ಮಾಡಬೇಕು. ಅವ್ರು ದೊಡ್ಡವರ ಇವ್ರು ಚಿಕ್ಕವರ ಅಂತಬಿಟ್ಟು ನಾನು ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ನಾನೇನು ಮಾಡಲಿ? ನನಗ್ಯಾಕೆ ಬೇಕು ಅದು? ನನಗೆ ಬೇಕಾಗಿಲ್ಲ ಅದು. ನನಗೆ ಬೇಕಾಗಿರೋದೇನು? ನಾನು ಯಾರಪ್ಪ? ನನ್ನ ಮನಸ್ಸು ಸ್ಥಿರವಾಗಿ ಒಬ್ಬರ ಪಾದದಲ್ಲಿ, ನನ್ನ ಗುರುಗಳ ಪಾದದಲ್ಲಿ ಇರೋದಕ್ಕೆ ನಾನು ಏನು ಮಾಡಬೇಕು? ಅದು ಸಿಗ್ತಾ ಅಷ್ಟೇ ಸಾಕಪ್ಪ, ನನ್ನ ದಾರಿ ಸಿಕ್ತು ಅಂತ ನಾನು ಒಟ್ಬಿಡ್ತೀನಿ. ಚಿಂತನೆ ಮಾಡಪ್ಪ ಅಂತಂದರು. ಚಿಂತನೆ ಮಾಡ್ತಾ ಹೋಗು ಮಗು, ಚಿಂತನೆ ಮಾಡ್ತಾ ಹೋಗು. ಗುರು ಪಾದವನ್ನು ಇಟ್ಕೋ, ಯಾವುದೂ ಮಾಡೋಕ್ಕೆ ಹೋಗಬೇಡ. ನೀನು ಸದಾ ಕಾಲ ಅವರನ್ನು ಚಿಂತನೆ ಮಾಡು. ಏನು ಮಾಡ್ತಾರೆ ಅವರು? ಹೇಳೋದು ಇಷ್ಟೇ ಅಪ್ಪ, ನಿನ್ನು ನೀವೇ ತಿಳಿಯರ
ನೀಲೋ ಉಣ್ಣದೆ ದೇವರ ಒಂದು ಮಾತಿನಲ್ಲಿ ಹೇಳ್ಬಿಟ್ರು, ಅಪ್ಪ ಮಗು ಪರಮಾತ್ಮ ನಿನ್ನೆಲ್ಲ ಇದ್ದಾನಪ್ಪ, ನೀನು ತಿಳ್ಕೊಣಯ್ಯ ಅಂದ್ಬಿಟ್ರು. ನೋಡಪ್ಪ, ಎಂಥ ಒಂದು ದೊಡ್ಡ ಒಂದು ಇದು ಸುಲಭವಾಗಿ ನಿಮಗೆ ಅದು ಅರಿವು ಮಾಡಿಕೊಟ್ರು. ನಿನ್ನಲ್ಲೇ ಇದ್ದಾನೆ ದೇವರು, ನೀನು ಎಲ್ಲೆಲ್ಲೋ ಹುಡುಕ್ತಾ ಹೋಗ್ತಾ ಇದೆಯಲ್ಲ, ಯಾಕಯ್ಯ ಇದೆಲ್ಲ ಹುಡ್ಕೋ ಹೋಗ್ತೀಯ ನೀನು? ನಿನ್ನಲ್ಲೇ ಇದ್ದಾನಪ್ಪ ಪರಮಾತ್ಮ, ನೀನು ಆ ಪರಮಾತ್ಮನನ್ನು ನಿನ್ನಲ್ಲೇ ನೋಡ್ಕೋ, ನಿನ್ನಲ್ಲೇ ಇದ್ದಾನೆ, ಎಲ್ಲಿ ಊರೂರು ತಿರುಗಬೇಡ, ನಿನ್ನಲ್ಲೇ ಇದ್ದಾನಪ್ಪ ಅಂತಂದರು. ಆವಾಗ ನೀವು ಅರಿವಾಗ್ತದೆ. ನೀನು ಈ ಅರಿವು ಮಾಡಿಕೊಂಡು ನೀನು ಸತ್ಸಂಗಕ್ಕೆ ಹೋಗು, ಆವಾಗ ನಿನಗೆ ಅರಿವಾಗ್ತದೆ ಯಾರಪ್ಪ ಪರಮಾತ್ಮ. ಎಷ್ಟೋ ಕಥೆಗಳು ಬರ್ತದೆ ಭಾಗವತದಲ್ಲಿ. ಒಂದು ಕಥೆ ನಿನಗೆ ಯಾವುದು ಭಾರಿ ಇಷ್ಟ ಇದೆಯೋ ಪರಮಾತ್ಮನ ಬಗ್ಗೆ, ಅದನ್ನು ಒಂದು ತಗೋಪ್ಪ, ಸಾಕು ನಿನಗೆ. ನೀನು ಯಾಕೆ ಇದೆಲ್ಲ ಓದ್ಬೇಕು? ನೀನು ಒಂದು ತಗೋ ಸಾಕು ನಿನಗೆ. ಈಗ ಎಷ್ಟು ಬೇಕು ನಿನಗೆ? ಅವ್ರು 100 ಕೊಟ್ಟಿದ್ದಾರೆ, ಎಲ್ಲವನ್ನೂ ಹೇಳ್ಬಿಟ್ಟಿದ್ದಾರೆ. ಏನು 1, 2, 3, 4, 5, 22 ಇದನ್ನು ಏನೋ ಪರಮಾತ್ಮನ ಏನೋ ಯುಗ ಅವೆಲ್ಲವನ್ನೂ ಹೇಳ್ಬಿಟ್ಟಿದ್ದಾನೆ ಭಾಗವತದಲ್ಲಿ. ಇದೆಲ್ಲ ಯಾಕೆ ಬೇಕಾಗಿದೆ ನಿನಗೆ? ಒಂದು ತಗೋಪ್ಪ, ಅಲ್ಲಿ ಒಂದು ತಗೋದಪ್ಪ. ಅಷ್ಟನ್ನು ನೀನು ಮಾಡದೇ ಇದ್ದರೆ ನೀನು ಏನು ಮಾಡ್ತೀಯ? ನೀನು ಏನು ಸ್ವಾಮಿ, ಅದು ತ್ರೇತಾಯುಗ, ಒಂದು ದ್ವಾಪರ ಯುಗ, ನಾವು ಕಲಿಯುಗದಲ್ಲಿದ್ದೇವೆ ಅಂತ ತಿಳ್ಕೊಬೇಡ. ಯಾವ ಯುಗದಲ್ಲಿದ್ದರೂ ಮನಸ್ಸೇ, ಆತ್ಮನೇ, ಎಲ್ಲವೂ ಒಂದೇ. ಇದೇನು ಬೇರೆ ತಿಳ್ಕೊಬೇಡ. ಆದರೆ ಆ ಸಮಯ ಬೇರೆ ಇರ್ತದೆ, ಆವಾಗ ಪರಮಾತ್ಮ ಸಿಗೋದು ಭಾರಿ ಕಷ್ಟ ನಿನಗೆ. ತ್ರೇತಾಯುಗದಲ್ಲಿ ಅಂಥ ರಾವಣನಿಗೆ ಅಷ್ಟು ಸಾಧನೆಯನ್ನು ಮಾಡಿ ಪರಮಾತ್ಮ ಸಿಕ್ಕಿದಾಗ ಅವ್ನು ಕೇಳೋಕ್ಕಾಗಿಲ್ಲ, ಮನಸ್ಸು ಸ್ಥಿರವಾಗಿ ಆಗಲಿಲ್ಲ, ಹೊಟ್ಟೋಯ್ತು. ನೋಡ್ದ, ಮೋಹ, ಆಹಾ ಪಾರ್ವತಿನೇ ಬೇಕು ಅಂದ್ಬಿಟ್ಟ. ಏನಪ್ಪ ಇದು ಯಾವುದಪ್ಪ ಇದು, ಏನಿದು ಆಶ್ಚರ್ಯ? ಇದನ್ನು ಅರಿವು ಮಾಡ್ಕೋ, ಇದನ್ನು ಅರಿವು ಮಾಡ್ಕೋ. ಇದನ್ನು ನೀನು ಈ ಒಂದು ಅರ್ಥವನ್ನು ಮಾಡಿಕೊಂಡೇ ಇದ್ದರೆ ನಿನಗೆ ಈ ಜೀವನ ಏನೂ ಆಗೋದಿಲ್ಲ. ನಿನಗೆ ಇದು ಸಾಧ್ಯವಿಲ್ಲ. ಬರ್ತೀಯ ಹೋಗ್ತೀಯ, ಏನೂ ಸುಖ ಇಲ್ಲ. ನೀನು ಈ ಮಾತನ್ನು ತಿಳ್ಕೊ, ಅರ್ಥವನ್ನು ಮಾಡ್ಕೋ. ಎಷ್ಟು ದಿನ ಅಪ್ಪ ನೀನು ಇರೋದು? ಅಯ್ಯೋ ರಾಮ, ಯಾವಾಗ ಹೋಗ್ತೀಯೋ ನೀನು? ಎಲ್ಲಿದೆಯಾ ನೀನು? ಏನು ನಿನ್ನ ಅಹಂಕಾರ? ಇಷ್ಟು ಅಹಂಕಾರ ನೀನು ಪಡಿಬೇಕಾಗಿದ್ದರೆ ಯಾವತ್ತು ಅಹಂಕಾರ ಹೋಗೋದು ನೀನು? ಅಯ್ಯೋ ಇಲ್ಲಿ ಬಿಡು, ಇನ್ನು ಬೇಕಾಷ್ಟಿದೆ ಅಂತಂದರೆ ಏನು ಸುಖ ಬಂತಪ್ಪ? ಸಂಸಾರ ಸಾಗರದಲ್ಲಿ ಅದರಲ್ಲೇ ಮುಳುಗಿದ್ರೆ ಏನೇನು ಆಗ್ತದೆ ನಿನಗೆ? ಬರೋದು ಸಂಸಾರನೇ. ಇವಾಗ ಆನೆ ಏನೋ ಒಂದು ಆನೆಯಲ್ಲಿ ಆನೆ ಆದೆ, ಇಲ್ಲ ಅಂದರೆ ನಾಯಿ ಆದೆ, ಅದಕ್ಕೂ ಸಂಸಾರ ಇದೆ, ನಾಯಿಗೂ ಸಂಸಾರ ಇದೆ, ನಿನಗೂ ಸಂಸಾರ ಇದೆ. ಏನು ಬದಲಾವಣೆ ಆಗಿರೋದು ಹೇಳು ನೀನು? ನಾಯಿನಲ್ಲೂ ಸಂಸಾರನೇ, ಆನೆನಲ್ಲೂ ಸಂಸಾರನೇ. ಯಾವುದು ಇಲ್ಲ ಅಂತ ಹೇಳು. ಯಾವ ಸಾಗರದಲ್ಲಿ ಒಂದು ಸಂಸಾರ ಇಲ್ಲದೆ ಇರ್ತಕ್ಕಂಥದ್ದು ಹೇಳು ನೀನು ಒಂದು ಸೃಷ್ಟಿಯಲ್ಲಿ. ಮತ್ತು ಇನ್ನು ಯಾಕಿದು? ಭಾರಿ ಸುಲಭವಾಗಿ ಹೇಳ್ಬಿಡ್ತೇವೆ, ಓ ಇದು ಸಂಸಾರದ ಸಾಗರ ಅಂದ್ಬಿಟ್ಟು. ಅರ್ಥ ಮಾಡ್ಕೊಂಡಿದ್ಯಾ? ಸಂಸಾರದ ಸಾಗರ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ಯಾ? ಒಂದು ಅರ್ಥ ಮಾಡ್ಕೋಪ್ಪ ಮಗು, ಒಂದು ಅರ್ಥ ಮಾಡ್ಕೊ. ನೀನು ಅರ್ಥ ಮಾಡ್ಕೊಂಡ್ರೆ ತಾನೆ. ನೀನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಸಂಸಾರದಲ್ಲಿ ಬೆಳಿಬೋದು. ಅವ್ರಿಗೂ ಒಂದು ಬುದ್ಧಿ ಹೇಳಿ, ನೀನು ಬುದ್ಧಿ ಹೇಳಿ, ನೀನು ಬದಲಾವಣೆ ಆಗಿ, ನೀನು ಅನುಭವದಿಂದ ನೀನು ಬದಲಾವಣೆ ಆದರೆ ನೋಡಪ್ಪ, ನಿನ್ನ ಮನೆಯೂ ಚೆನ್ನಾಗಿ ಬೆಳೀತದೆ. ಯಾಕಂದರೆ ನಿಮ್ಮ ಮನೆಗೂ ಕೂಡ ಆ ಒಂದು ಬುದ್ಧಿ ಬರ್ತದೆ.
ಯಾಕಂದ್ರೆ ನಿನ್ನ ಅನುಭವದ ಮಾತನ್ನು ಹೇಳ್ತಾ ಇದೆಯಾ. ಎಲ್ಲರ ಮನಸ್ಸಿನಲ್ಲಿ ಹೋಗ್ತದೆ. ನಿನ್ನ ಮನೆ ಬದಲಾವಣೆ ಆಗ್ತದೆ. ಇದನ್ನು ಅರಿವು ಮಾಡ್ಕೊಂಡಿದೆಯೋ? ನೀನು ಯಾರಾದರೂ ಒಬ್ಬ ಅನುಭವ ಬೇಕಾಗಿರೋದು ಇಷ್ಟೇ, ಒಂದು ಅನುಭವ ಬೇಕಾಗಿದೆ. ಯಾಕಂದ್ರೆ ಅನುಭವ ಅಂದರೆ ಏನು? ನಾನು ಅದನ್ನು ಸಾಧನೆ ಮಾಡಿ ಏನು ಕಷ್ಟ ಸುಖ ದುಃಖ ಇವೆಲ್ಲವನ್ನು ನೋಡಿ ಯಾವಾಗ ಗೆಲ್ತನೋ ಆವಾಗ ಅದು ಅನುಭವ. ದುಃಖ ಸುಖ ಎಲ್ಲವನ್ನೂ ನೋಡಬೇಕು, ಕಷ್ಟ ಎಲ್ಲವನ್ನೂ ನಾನು ನೋಡಬೇಕು. ಆವಾಗ ಅನುಭವದ ಮಾತು. ಅಪ್ಪ ನನಗೆ ಗೊತ್ತಿದೆ ಎಲ್ಲಿ ನಾನು ಬಿದ್ದಿದ್ದೇನೆ, ಎಲ್ಲಿ ಜಾರಿದ್ದೇನೆ, ಎಲ್ಲಿ ನಾನು ಪಾರಾಗಬೇಕು. ಇವಾಗ ನನಗೆ ಗೊತ್ತಾಗಿದೆ. ಈ ಪಾರಾಗಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ನಿನಗೆ ಅನುಭವದ ಮಾತನ್ನು ನೀನು ಹೇಳ್ತಾ ಇದ್ದೇನೆ. ಆ ಮಾತು ಮನಸ್ಸಿಗೆ ಹೋಗ್ತದೆ ಅಂತಂದರು. ಅನುಭವದ ಮಾತು ಮನಸ್ಸಿಗೆ ಹೋಗ್ತದೆ, ಇಲ್ಲ ಅಂದರೆ ಹೋಗೋದಿಲ್ಲ ಅಂತ. ನೋಡಪ್ಪ, ಇದು ಇಂಥ ಒಂದು ಚಿಂತನೆಯನ್ನು ನೀನು ಮಾಡದೇ ಇದ್ದರೆ ಸುಖ ಏನು ಬಂತು? ಪಾಪ ಗುರುಗಳು ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡ್ತಾ ಇದ್ದಾರೆ, ನಿನ್ನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ತಿಳಿದುಕೋ ನಿನ್ನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ನಿನಗೆ ಗೊತ್ತಿಲ್ಲ ಅಷ್ಟೇ. ಅವ್ರು ಎಷ್ಟು ಚಿಂತನೆ ಮಾಡ್ತಾಯಿರೋ ಗೊತ್ತಾ ನಿನಗೆ? ಸ್ವಲ್ಪ ಹೇಳ್ತೀನಿ ಕೇಳಪ್ಪ. ಭಾಗವತ 15,000 ವ್ಯಾಸ ಮುನಿಗಳು 15,000 ಸ್ಕಂದದಲ್ಲಿ ಇದರಲ್ಲಿ ಬರೆದರು. ಪೋತನ ಅವರು 5,000 ಸ್ಕಂದದಲ್ಲಿ ಅವರು ಬರೆದಿದ್ದಾರೆ. ತಾತಯ್ಯನವರು 110ರಲ್ಲಿ ಅವರು ಉಪದೇಶ ಮಾಡಿಬಿಟ್ಟಿದ್ದಾರೆ. 110ರಲ್ಲಿ 2 ತೆಗಿಬಿಡು, ಒಂದು ಪ್ರಾರಂಭ ಒಂದು ಕೊನೆ. ಎಷ್ಟಪ್ಪ ಉಳಿಯಿತು? 108. 108 ಅಂದರೆ ಏನಪ್ಪ? ಮಂತ್ರ. ಸ್ವಲ್ಪ ಅರ್ಥವನ್ನು ಮಾಡ್ಕೊಳ್ಳಿ, ಸ್ವಲ್ಪ ಚಿಂತನೆ ಮಾಡಿ ಇವೆಲ್ಲರೂ. 108 ಸತಿ ಹೇಳಿದ್ರೆ ಅದು ಮಂತ್ರ. ಹೌದೇನಪ್ಪ? ಈ ಸಾರಾಂಶ, ಭಾಗವತ ಸಾರಾಂಶ ಒಂದು ಮಂತ್ರ ರೂಪದಲ್ಲಿ ಹೇಳಿದ್ದಾರೆ. ಮಂತ್ರ ಯಾವುದಪ್ಪ? ಯಾವುದು ವ್ಯಾಸ ಬರೆದತಕ್ಕಂಥ 15,000 ಶತಕದಲ್ಲಿ, ಅದನ್ನು 5,000 ಶತಕದಲ್ಲಿ ಪೋತನ ಅವರು ಬರೆದತಕ್ಕಂಥ 5,000 ಶತಕ, ಇವರು 108 ಶತಕದಲ್ಲಿ ಅದೆಲ್ಲವನ್ನೂ ನಿಮಗೆ ಮಂತ್ರ ರೂಪದಲ್ಲಿ ಹೇಳಿಬಿಟ್ಟಿದ್ದಾರೆ. ಏನಪ್ಪ ಮಂತ್ರ? ಇದು 108 ಸತಿ ಹೇಳಿದೆ, ನೋಡಪ್ಪ ಹೋಗಯ್ಯ ನೀನು ದಾರಿ ತೋರಿಸ್ಕೊಟ್ಟಿದ್ದೀನಿ ಹೋಗು ಅಂದ್ಬಿಟ್ರು. ಏನಪ್ಪ ಅರಿವು ಮಾಡ್ಕೊಂಡಿದ್ದೀರಾ? ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀನಾರಾಯಣ. ನೋಡಪ್ಪ ಮಗು ಕೇಳು, ಮಂತ್ರ ಇದು ಭಾಗವತ ಸಾರಾಂಶ. ಹೆಂಗೆ? ಚೊಪ್ ಚಿಂತನೆ ಮಾಡು. 5 ಸತಿ ರಾಮ ಬಂದಿದೆ. ರಾಮ ಅಂದರೆ ತಾರಕ ಮಂತ್ರ. ಹೌದಪ್ಪ. ಮತ್ತು ರಾಮ ಮುಕುಂದ, ರಾಮ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥನೆಯ ದೇವ, ರಾಮ ಶ್ರೀನಾರಾಯಣ. ಏನು ಮಾಡ್ತಾನೆ ರಾಮ? ಮುಕುಂದ. ನೋಡಪ್ಪ, ನಿನ್ನಲ್ಲೇ ಇದ್ದಾನೆ ದೇವರು. ನೀನು ಹುಟ್ಟಿದಾಗ ದೇವ್ರು ನಿನ್ನಲ್ಲೇ ಇದ್ದಾನಯ್ಯ, ಅರಿವು ಮಾಡ್ಕೋ ಅಂತಂದರು. ಇದಾನೋ ಇಲ್ಲಪ್ಪ? ನಿನ್ನಲ್ಲಿ ಇದ್ದಾನೆ ತಾನೆ, ಇವತ್ತು ಇದ್ದಾನೆ ತಾನೆ, ಅರಿವು ಮಾಡ್ಕೋಪ್ಪ. ಹುಟ್ಟಿದಾಗ ಪರಮಾತ್ಮ ಇದ್ದಾನೆ ತಾನೆ, ನೀನು ಅದೇ ಅರಿವು ಮಾಡ್ಕೋ. ರಾಮ ಮುಕುಂದ, ಮುಕುಂದ ನಿನ್ನಲ್ಲೇ ಇದ್ದಾನೆ ಪರಮಾತ್ಮ. ನೀನು ಎಲ್ಲೂ ಹುಡುಕಬೇಕಾಗಿಲ್ಲಪ್ಪ.
ಮಗು ಎಲ್ಲೂ ಹುಡುಕ್ಬೇಕಾಗಿಲ್ಲ, ಇಲ್ಲೇ ಇದ್ದಾನೆ ಅಂತ. ರಾಮ ಮಾಧವ. ಅಪ್ಪ ಇದು ಪ್ರಕೃತಿ. ಪ್ರಕೃತಿಯಲ್ಲಿ ಇದ್ದ ಮೇಲೆ ಎಲ್ಲ ಇಂದ್ರಿಯಗಳು ಬಂತು, ಎಲ್ಲ ಆಯಿತು. ಪ್ರಕೃತಿಯಲ್ಲಿ ನೀನು ಹುಟ್ಟಿದ್ಯಾ, ನೀನೆಲ್ಲ ಇರೋದು ಪ್ರಕೃತಿನಲ್ಲೇ. ಮುಕುಂದ ಮಾಧವ ಅಂದರೆ ಲಕ್ಷ್ಮೀಪತಿ ಅಂದರೆ ಪ್ರಕೃತಿ. ನೀನು ಪ್ರಕೃತಿನಲ್ಲಿ ಇದ್ದೀಯಪ್ಪ. ಎಲ್ಲ ಅಜ್ಞಾನ ಆಗಿಬಿಟ್ಟಿದೆಯಾ ನೀನು. ನಿನಗೆ ಅರಿವಾಗ್ತಾ ಇಲ್ಲ, ನಿನ್ನಲ್ಲೇ ಇದ್ದಾನೆ ಪರಮಾತ್ಮ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ದಾರೆ. ಅಪ್ಪ ಅರಿವು ಮಾಡ್ಕೋ, ಜಾರಬೇಡ ಇವಾಗ. ಆದರೆ ನೀನು ಜಾರ್ಬಿಟ್ಟು ಏನು ಮಾಡಿದೀಯ, ನೀನು ಪ್ರಕೃತಿನಲ್ಲಿ ಸೇರಿಬಿಟ್ಟೆ. ಏನು ಮಾಡಲಿ ಸ್ವಾಮಿ ಅಂತ ಕೇಳ್ತಾ ಇದೀಯ. ಅವಾಗ ಮರ್ತುಬಿಟ್ಟೆ. ಪರಮಾತ್ಮ ಇರೋದು ನೀನು ಮರ್ತುಬಿಟ್ಟಿದೀಯ. ಏನು ಮಾಡಬೇಕಪ್ಪ? ಹೋಗಪ್ಪ ಸದ್ಗುರು ಕೇಶವ ಗುರುಗಳ ಹತ್ರ ಹೋಗು, ಶರಣಾಗತಿ ಆಗ್ಬಿಡು, ಹೋಗು. చింతాలన్నీయు విడిచి శ్రీ గురునీయే వేళ చింతా సేయవే ನೀವು ಮನಸ. ಹೋಗಪ್ಪ, ಹೋಗಯ್ಯ. ಆ ಗುರುಗಳ ಪಾದವನ್ನು ನೀನು ಅದನ್ನೇ ನಂಬ್ಕೊಂಡು ಹೋಗ್ಬೇಡಯ್ಯ. ನೀನು ಎಷ್ಟು ಸುಲಭವಾಗಿ ನನಗೆ ಹೇಳ್ತಾ ಇದ್ದಾರೆ, ಅರ್ಥವನ್ನು ಮಾಡ್ಕೊ. ಹೋಗು ಮಗು, ಹೋಗು, ಹೇಳ್ತಾ ಇದ್ದಾರೆ. ದಶರಥ ತನಯ ದೇವ ಎಲ್ಲ ಏನು ಮಾಡ್ತಾನೆ, ಆ ಗುರು ಹತ್ರ ಹೋದಾಗ ಇಂದ್ರಗಳನ್ನು ನಾಶವನ್ನು ಮಾಡಿದ್ರೆ ಏನಪ್ಪ ಆಯಿತು? ಅವನು ಮಾಡೋನು, ನೀನು ಮಾಡ್ತೀಯ? ನಿನ್ನ ಕೈಯಲ್ಲಿ ಆಗ್ತದ? ನಿನ್ನ ಕೈಯಲ್ಲಿ ಯಾವತ್ತೂ ಆಗುವುದಿಲ್ಲ. ಮಾಡೋನು ಅವನಪ್ಪ, ಅವನು ಕೃಪೆ. ಅರ್ಥವನ್ನು ಮಾಡ್ಕೋ ಮಗು. ಅರ್ಜುನ ಅವನು ನಿನ್ನಂಗೆ ನನ್ನಂಗೆ ಇದ್ದ. ಕೃಷ್ಣನ ಅವನ ಅನುಗ್ರಹ ಸಿಗದೇ ಇದ್ದಿದ್ರೆ ಅದೆಲ್ಲ ಆಗ್ತಾ ಇತ್ತು. ಗುರು ಅನುಗ್ರಹ ಇತ್ತು, ಅವನು ಸಾಧನೆ ಮಾಡಿದ ಯಾರು? ಯುದ್ಧ ಮಾಡಿದ ಯಾರು? ಅರ್ಜುನ ಅಲ್ಲ, ಕೃಷ್ಣ ಮಾಡಿದ್ದು ಯುದ್ಧ. ಇಬ್ಬರು ಮಾಡಿದ್ರು ಯುದ್ಧನ, ಅಮ್ಮನವರು ಮತ್ತು ಅರ್ಜುನ, ಕೃಷ್ಣ ಇವರಿಬ್ಬರು ಮಾಡಿದ್ರು. ಲಕ್ಷ್ಮಿ ಪರಮಾತ್ಮ ಇಬ್ಬರು ಮಾಡಿದ್ದು ಯುದ್ಧ, ಯಾರೂ ಮಾಡಿಲ್ಲ. ನಿಮಗೆ ಕಾಣಿಸ್ತು ಅಷ್ಟೇ, ಅದೇ ಮಾಯೆ. ಓ ನಾನು ಇವನು ಕೊಂದೆ, ಅವನು ಕೊಂದೆ, ಯಾರನ್ನೂ ಕೊಂದಲಿಲ್ಲ. ನೀನು ಎಲ್ಲಿದೆಯೋ ಅಲ್ಲೇ ಇದೆಯಾ. ನೀನು ಮಾಡಿದವ್ರು ಯಾರೋ, ಅವನು ನೀನು ನಂಬು. ಅವ್ರ ಹತ್ರ ಹೋಗಪ್ಪ ಮಗು, ಆ ಗುರುಗಳ ಹತ್ರ ಶರಣಾಗತಿ ಆಗು. ನೀನು ಅಲ್ಲಿ ಹೋಗ್ತಾ ಇದ್ದು ಏನು ಸುಖ ಬಂತು ನಿನಗೆ? ಯಾಕೋ ನಿದ್ದೆ ಬರ್ತಾ ಇದ್ದೆ ಎಲ್ಲರಿಗೂ. ನಾನೇನು ಮಾಡಲಿ? ಎಲ್ರಿಗೂ ಆಕಾಶದಲ್ಲಿ ಹೋಗ್ತಾ ಇದ್ದಾರೆ. ಏನು ಮಾಡೋದು? ನಿದ್ದೆ ಬಂತಪ್ಪ, ನಾನು ಎದುರು ಬಂಡಲ್ಲಿ ನಿದ್ರಪೋಯ ಅಂತೆ ಹೋಗ್ತಾ ಇದೆ. ಎದುರು ಬಂಡೆ ಹೋಗ್ತಾ ಇದೆ, ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಕನಸಿನಲ್ಲಿ ಆಗೋಯ್ತು. ಕನಸು ಏನಾಯ್ತಿದು? ಎಲ್ಲ ಕನಸಿನಲ್ಲೇ ಇದ್ದೀರಾ. ಕನಸು ಸತ್ಯನ? ಅದೇ ಸತ್ಯ ಅಂತ ನೀವು ತೊಗೊಂಡಿದ್ದೀರಾ, ಅದು ಸತ್ಯ ಅಲ್ಲ. ಆಕರ್ಷೆ ಬರ್ತಾ ಇದೆ, ನಿದ್ದೆ ಬರ್ತಾ ಇದೆ. ನಿದ್ದೆ ಮಾಡಬೇಕು ಅಂತೀವಿ, ನಿದ್ದೆ ಮಾಡಿಬಿಡಿ. ಅದು ಯಾವ್ದು ಏನು ನೋಡ್ತೀವೋ ಆ ಕನಸಿನಲ್ಲಿ ಅದು ಯಾವತ್ತೂ ನಿಜ ಇಲ್ಲಪ್ಪ. ನಿಮ್ಮ ಮನೆಗೆ ಹೋಗೋರೆ ಅಷ್ಟೇ. ನಾನೇನು ಮಾಡೋಕ್ಕಾಗ್ತದೆ? ನಾನೇನು ಮಾಡಲಪ್ಪ ನಿಮಗೆ? ನೋಡಪ್ಪ, ಇದೇ ಸತ್ಸಂಗ. ಅರ್ಥ ಮಾಡ್ಕೊ. ಎಲ್ಲಿದೆಯಾ ಅಂತ ನೀನು ಅರ್ಥ ಮಾಡ್ಕೋ. ನೀನು ಎಲ್ಲಿದೆಯಾ ಅಂತ ಅರ್ಥ ಮಾಡ್ಕೋ. ಎಲ್ಲೇ ಇದೆಯಪ್ಪ ಮಗು. ಎದ್ದಾಗ ಎಲ್ಲಿದೆಯಾ ಅಲ್ಲೇ ಇದೆಯಾ ಅಷ್ಟೇ. ಯಾರೇನು ಮಾಡೋಕ್ಕಾಗ್ತೀನಿ ನಿನ್ನ? ನೋಡು, ಅಷ್ಟು ಜೀವ ಅಷ್ಟು ಸುಲಭ ಅಂತ ತಿಳ್ಕೋಬೇಡ. ಅಷ್ಟು ಸುಲಭ ಅಂತ ತಿಳ್ಕೋಬೇಡ. ನಾನು ನಿದ್ದೆ ಮಾಡಬೇಕು ಅಂತ ನಿನಗೆ ಆಸೆ ಬಂತು ಅಂದರೆ ನೀನು ಅಷ್ಟೇ. ನೀನು ಇನ್ನು ಮಾನವ ಜನ್ಮ ಬರೋದು ನಿನಗೆ ಎಷ್ಟು 1000 ವರ್ಷಗಳು ಬೇಕು ನಿನಗೆ ಗೊತ್ತಾ? ನಿನಗೆ ಸತ್ಯಾಂಶ ಗೊತ್ತಿದೆಯಾ? ಯಾಕೆ ಹೇಳ್ತಾ ಇಲ್ಲ ಅಂದರೆ ಎಲ್ಲಿ ಗಾಬರಿ ಆಗಿಬಿಡ್ತೀಯೋ ನೀನು ಅಂತ ಹೇಳ್ತಾ ಇಲ್ಲ ಅಷ್ಟೇ.
ಅದನ್ನು ಜ್ಞಾನಿಗಳು ಏನು ಮಾಡ್ತಾರೆ, ಅದನ್ನು ಸುಲಭವಾಗಿ ಅದನ್ನು ಅರಿವು ಜಾಸ್ತಿ ಹೇಳಿದೆ ನಿನಗೆ ಯಾವ ರೀತಿಯಾಗಿ ನೀನು ಕರ್ಕೊಂಡು ಹೋಗಬೇಕು ಅಂತ ಅವ್ರ ಚಿಂತನೆ ಅದು ಅಷ್ಟೇ. ಸತ್ಯಾಂಶ ಹೇಳೋದಿಲ್ಲ. ಭಾರಿ ಕಷ್ಟ ಇದೆಯಪ್ಪ ಮಗು, ಅಷ್ಟು ಸುಲಭ ಅಂತ ತಿಳ್ಕೋಬೇಡ, ನಿದ್ದೆ ಮಾಡಬೇಡ, ನಿದ್ದೆನ ಏನು ಸುಖ ಇಲ್ಲ, ನಿದ್ದೇನು ಸುಖ ಇಲ್ಲಪ್ಪ. ಮರು ಅಂತಂದರೆ ಅಜ್ಞಾನ, ಇಷ್ಟೇ. ಇವಾಗ ಹಿಂದೂಗಳನ್ನು ಹತೋಟಿಯಾಗಿ ತಂದರೆ ಏನಪ್ಪ ಆಗ್ತದೆ? ಗುರುಗಳ ಕೃಪೆಯಿಂದ ಆಯ್ತದು. ಅರ್ಥವನ್ನು ಮಾಡ್ಕೊ. ಗುರುಗಳ ಕೃಪೆ ನಿಂದಲ್ಲ, ಅದು ನೀನ್ಯಾರೂ ಅಲ್ಲ, ಅಲ್ಲಿ ಗುರುಗಳ ಕೃಪೆಯಿಂದ ಆಯಿತು. ಗುರುಗಳ ಕೃಪೆಯಿಂದ ನಿನ್ನ ಆ ದಾರಿಯನ್ನು ತೋರಿಸ್ಕೊಟ್ನಪ್ಪ. ಎಷ್ಟೋ ಕೋಟಿ ಜನ್ಮ ಬಂದು ಇವತ್ತು ನೀನು ಸಿಕ್ಕಿದೆಯಲ್ಲಪ್ಪ. ಅವನು ಏನಾದರೂ ಮಾಡಿಬಿಟ್ರೆ ನೀನು ಏನಪ್ಪ, ನೀನು ರಾಜಾದಿ ರಾಜ, ಅಂಥ ರಾಜ ನೀನು ಯಾವತ್ತಪ್ಪ ಆಗ್ತೀಯ ನೀನು? ಅದು ನಿಜವಾದಂಥ ರಾಜ, ಅದು ರಾಜದ ಒಂದು ಆಶ್ರಯ ನೀನು ಸಿಕ್ಕಿದೆಯಲ್ಲಪ್ಪ. ಇನ್ನೇನಯ್ಯ ಬೇಕು ನಿನಗೆ? ಅಂಥ ಒಂದು ಆಶ್ರಯಪ್ಪ, ಅದು ಸಾಮಾನ್ಯವಾದಂಥ ಆಶ್ರಯ ಅಲ್ಲ. ಯಾವಾಗ ನೀನು ಹಿಂದೂಗಳನ್ನ ಹತೋಟಿಯಾಗಿ ತಂದುಬಿಡ್ತೀಯೋ, ಮನಸ್ಸು ಸ್ಥಿರವಾಗಿ ಬಂದ್ಬಿಡ್ತದೋ, ಏನಂತಾರೆ, ನೀನೇ ಮಹಾತ್ಮ ಅಂದ್ಬಿಟ್ರು, ಮುಗಿದೋಯ್ತು ಎಲ್ಲ. ನಾರಾಯಣ ಅಂದರೆ ಮುಕ್ತಿ, ಪರಮಾತ್ಮನ ಸೇರಿದೆ. ನೋಡಪ್ಪ, ಇದು ಮಂತ್ರ, ಇದು ಭಾಗವತ ಮಂತ್ರ. ಅದಕ್ಕೋಸ್ಕರ 110 ಮಾಡಿದ್ದವರು. ಪ್ರಾರಂಭ 1, ಕೊನೆಗೆ 1 ಬಿಟ್ಬಿಡು, 108. ಈ 108 ಸ್ಟ್ಯಾನ್ಜಾದು ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥತನಯ ದೇವ, ರಾಮ ಶ್ರೀನಾರಾಯಣ. ಬಿಡಬೇಡಮ್ಮ, ಹೋಗು. ಇದನ್ನೇ ನೀನು ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇರು. ಹೋಗಮ್ಮ, ಹೋಗು 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 ಹೋಗು. ನೀನೂ ಯೋಚನೆ ಮಾಡಬೇಡ, ಹೋಗು. ನಿನಗೋಸ್ಕರ ಈ ಕಲಿಯುಗ ಹುಟ್ಟಿರೋದೇ ನೀನು ಒಂದು ಪುಣ್ಯ ಅಂತ ತಿಳ್ಕೋ. ಹುಟ್ಟಿರೋದೇ ಒಂದು ಪುಣ್ಯ. ಒಂದು ಅರ್ಥ ಮಾಡ್ಕೊಳ್ಳಮ್ಮ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವಾಗ ಭಾಗವತ ಕೇಳ್ಕೊಂಡು ಬಂದಿರಿ. ಎಷ್ಟು ಜನ ಇದ್ದಾರಪ್ಪ ಬಾಗೇಪಲ್ಲಿನಲ್ಲಿ? ಒಂದು 50,000 ಜನ ಇದ್ದಾರೆ ಸ್ವಾಮಿ ಸಂಖ್ಯೆ. 60,000 ಇದೆಯಾ? ಇನ್ನು 50,000, 40,000 ಆಯ್ತಪ್ಪ. 40,000ಕ್ಕೆ ಎಷ್ಟು ಜನ ಬಂದ್ರಪ್ಪ ಭಾಗವತ ಕೇಳೋದಕ್ಕೆ? ಒಂದು 400 ಜನ ಬಂದ್ರಾ? ಎಷ್ಟಪ್ಪ ಆಯಿತು? ಎಷ್ಟು ಪರ್ಸೆಂಟೇಜಪ್ಪ? 1%? 1% ಆಯಿತಾ? ಇವಾಗ ಹಳ್ಳಿನಲ್ಲಿ ಭಜನೆ ಮಂದಿರ ಇದೆ. ಒಂದು ಹಳ್ಳಿಯ ಊರಿನಲ್ಲಿ 700 ಜನ. ಅಥವಾ ಎಷ್ಟು ಜನಪ್ಪ ನಿಮ್ಮ ಭಜನೆ ಮಂದಿರಗಳು? 15 ಜನ. ಏನಪ್ಪ ಅಲ್ಲಿ ಎಷ್ಟಪ್ಪ ನಿಂದು? 15-20 ಜನ. ಎಷ್ಟಪ್ಪ ಆಯಿತು? ಎಲ್ಲಿ 700ಕ್ಕೆ 20 ಜನ ಅಂತ ಎಲ್ಲಪ್ಪ? ಅಂದರೆ ನೀವು ಅರ್ಥವನ್ನು ಮಾಡ್ಕೊಳ್ಳಿ, ಎಲ್ಲಿದೆ ಈ ಒಂದು ನಾವಿದೇವಲ್ಲ ಈಗಿನ ಕಾಲದಲ್ಲಿ, ಎಲ್ಲಿದ್ದೇವಪ್ಪ? ನೀವು ಅರಿವು ಮಾಡ್ಕೊಂಡಿದೀಯಾ? ಈ 400 ಜನದಲ್ಲಿ ಒಬ್ಬನು ಚಿಂತನೆ ಮಾಡಿಬಿಟ್ರೆ ಪಾರಾಗ್ಬಿಟ್ಟಪ್ಪ. ಏನು ಗೊತ್ತಾಗ್ತಾ ಇದೆ? ಏನಪ್ಪ ಇದರಿಂದ ಯಾಕಪ್ಪ ಮಾಡಬೇಕು? ಹೇಳ್ತೀನಿ ಕೇಳಿ, ಒಂದು ಮರ್ಮ ಹೇಳ್ತೀನಿ ಕೇಳಿ. ಒಂದು ಮನೆ ಇದೆ, ದೇವ್ರ ಮನೆ ಒಂದಿದೆಯಪ್ಪ. ಚಿಕ್ಕದಾಗಿರ್ತಕ್ಕಂಥದ್ದು ಮನೆಯಲ್ಲಿ ದೇವ್ರ ಮನೆ ಒಂದೇ. ಯಾಕಂದ್ರೆ ಒಬ್ಬನು ಮಾತ್ರ ಹೋಗ್ಬೋದಲ್ಲಿ, ಇನ್ಯಾರೂ ಹೋಗಂಗಿಲ್ಲ ಅಲ್ಲಿ. ಅಷ್ಟು ಚಿಕ್ಕದು, ಒಬ್ಬನೇ ಹೋಗ್ಬೋದು. ಬಾಲ್ ಹಾಕೋದಕ್ಕೂ ಕಷ್ಟ ಒಂದೊಂದು ಸತಿ. ಅಂಥ ಒಂದು ಚಿಕ್ಕ ಮನೆಯಲ್ಲಿ
ಆ ಚಿಕ್ಕ ಮನೆಯಲ್ಲಿ ಆ ದೇವರ ಒಂದು ಫೋಟೋ ಇಟ್ಟಿರ್ತೀರ, ಒಂದು ದೀಪವನ್ನು ಅಂಟಿಸಿದ್ದೀರ. ನೋಡಪ್ಪ, ಅಷ್ಟೇ ಇದು. ಒಂದು ಈ 15 ಜನ 20 ಜನ ಯಾರು ಊರಿನಲ್ಲಿ ಭಜನೆ ಮಾಡ್ತಾರೋ ಅವರು ದೀಪ ಇದ್ದಂಗೆ ಆ ಊರಿಗೆ. ಈ ಒಂದು ಬಾಗೇಪಲ್ಲಿಗೆ ಎಲ್ಲರ ಮನೆಯಲ್ಲೂ ಒಂದು ದೀಪ ಇದ್ದಂಗೆ, 40,000 ಮನೆಯಲ್ಲೂ ದೀಪ ಇದ್ದಂಗೆ. ನೋಡಪ್ಪ, 400 ಜನನೇ ಇದ್ದಿದ್ದಲ್ಲಿ, ಆದರೆ ನಾನು ಎಲ್ಲರ ಮನೆಯಲ್ಲಿ ದೀಪ ಉರಿತಾ ಇದೆ ಅಂದರೆ ಪರಮಾತ್ಮನ ಬೆಳಕಿದೆ. ಇವತ್ತು ನಾಳೆನೂ ಆಗ್ತದೆ. ನೋಡಪ್ಪ, ಇದು ಅರಿವು ಮಾಡ್ಕೊ. ಎಲ್ಲಿದೆಯಾ ನೀನು? ಅರಿವು ಮಾಡ್ಕೊ. ಓನ್ ಬೇಡ, ನೀನಿರೋದು ಈ ಸ್ಥಿತಿನಲ್ಲಿದೆಯಾ? ಅರಿವು ಮಾಡ್ಕೋ. ಇವಾಗ ಪರಮಾತ್ಮ ನಾವು ಚಿಂತನೆ ಮಾಡಬೇಕು. ಏನಪ್ಪ ಅವನು ಏನಪ್ಪ ದೃಷ್ಟಿ? ಸ್ವಲ್ಪ ನೀವು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಅವನ ದೃಷ್ಟಿ ಏನು? ಅವನ ದೃಷ್ಟಿ ಇರೋದು ಇಷ್ಟೇ. ಯಾರು ನೋಡಪ್ಪ, ನಾನು ಸೃಷ್ಟಿಯನ್ನು ಮಾಡಿದ್ದೀನಿ ನಿಮ್ಮನ್ನೆಲ್ಲನೂ, ಹೌದೇನಪ್ಪ? ನಿಮ್ಮನ್ನು ನನ್ನ ಹತ್ರ ನಿನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ನನ್ನಲ್ಲಿ ಸೇರಿಸ್ಬೇಕು. ಅದೇ ಮುಕ್ತಿ. ಮಾಡೋವಾಗ ನೀವು ಎಲ್ಲ ಜಾರಿ ಬಿಟ್ಟಿದ್ದೀರಿ. ಅದರಿಂದ ಏನಾಗಿದೆ? ಒಂದು ದೇವತೆಗಳಿದ್ದಾರೆ, ಒಂದು ರಾಕ್ಷಸರಿದ್ದಾರೆ, ಬೇರೆ ಬೇರೆಯವರೆಲ್ಲ ಇದ್ದಾರೆ. ಯಾಕೆ ಬೇಕಾಯಿತು ರಾಕ್ಷಸರು? ರಾಕ್ಷಸ ಅಂದರೆ ಏನು, ದೇವತೆಗಳು ಅಂದರೆ ಏನು? ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇವರಿಬ್ಬರು ಭಾರಿ ಮುಖ್ಯ. ಯಾರು ದೇವತೆಗಳು, ಯಾರು ರಾಕ್ಷಸರು? ರಾಕ್ಷಸರಂತಾರೆ 24 ಅವಿದ್ಯೆ ಮತ್ತು ಅಹಂಕಾರ, ಅಷ್ಟ ಮದಗಳು ಇವೆಲ್ಲ ಸೇರಿ ನಾನು ರಾಕ್ಷಸ, ನಾನು ಅಪ್ಪ, ಎಲ್ಲ ನಾನೇ, ನನ್ನಂಗೆ ಆಗಬೇಕು, ನಾನೇ ಪರಮಾತ್ಮ ಅಂತ ಹೇಳ್ಬಿಡ್ತಾನೆ. ಅವನೇ ರಾಕ್ಷಸ. ನಾವೆಲ್ಲ ರಾಕ್ಷಸಗಳೇ, ನಾವು ಯಾರೂ ಅಲ್ಲ, ನಾವೆಲ್ಲ ರಾಕ್ಷಸಗಳೇ. ದೇವತೆಗಳು ಅಂದರೆ ಯಾರು? ದೇವತೆಗಳು ಅಂದರೆ ಸತ್ವಗುಣದಲ್ಲಿ ಅವನಿರ್ತಕ್ಕಂಥವನು. ಅವನು ಮೋಕ್ಷ ಇಲ್ಲ ಇನ್ನೂ. ಅವನು ಎಲ್ಲವನ್ನೂ ಅಧಿಕಾರವನ್ನು ಪಡಿತಾ ಇರ್ತಾನೆ. ಆದರೆ ಇಂದ್ರ ಶಾಶ್ವತನ ಇಲ್ಲ. ಯಾರೂ ಶಾಶ್ವತ ಅಲ್ಲ ದೇವತೆಗಳು. ಅವರು ಆದಮೇಲೆ ತಿರ್ಗಾ ಬರಬೇಕು ವಾಪಸ್ಸು. ಅವರು ಶಾಶ್ವತ ಅಲ್ಲ. అజునికైనా శక్యమైనది చూపరానిది ఉన్నది చూపవచ్చును సులువమున్నది అమరశ్రీ నారాయణ ಅಂತಂದು ತಾತಯ್ಯನವರು. ಆ ಬ್ರಹ್ಮನೇ, ಅವನೇ ಶಾಶ್ವತ ಅಲ್ಲವಪ್ಪ. ನೀನು ಏನಯ್ಯ ನೀನು ಹೇಳೋದು? ಅವನು ಸೃಷ್ಟಿಕರ್ತ, ಅವನೇ ಶಾಶ್ವತ ಅಲ್ಲ. ಮತ್ತು ನೀನೇನು ಮಾಡೋದು ನೀನು ಅಲ್ಲಿ? ಆ ದೇವತೆಗಳೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಹೋಗಬೇಕು, ರಾಕ್ಷಸರು ಹೋಗಬೇಕು. ಅದಕ್ಕೋಸ್ಕರ ಏನು ಮಾಡ್ತಾನೆ? ಹೌದು, ಸ್ವಲ್ಪ ಇವ್ರ ಮೇಲೆ ನೋಡಪ್ಪ, ಇವನು ಕೆಟ್ಟವನು, ಅವನ ಬಗ್ಗೆ ಎಚ್ಚರಿಕೆಯಾಗಿ ನಾವು ಇರಬೇಕು. ಯಾಕಂದರೆ ಪರಮಾತ್ಮನೇ ನಾಶ ಮಾಡಬೇಕು ಅಂತ ಹೊಟ್ಟಿದ್ದಾನೆ. ನಾನೇ ಅಧಿಕಾರ, ನಾನೇ ಪರಮಾತ್ಮ ಅಂತ ಹೇಳೋನು ಹಿರಣ್ಯಕಶಿಪು. ಯಾರಯ್ಯ? ನಾನೇ ಪರಮಾತ್ಮ. ನೀನು ಯಾರಯ್ಯ ನೀನು ಅಂತ ಹೇಳ್ತಾ ಇದ್ದಾನೆ. ಅವನೇ ರಾಕ್ಷಸ. ನೀನು ರಾಕ್ಷಸ ಅಂತ ನೀನು ಹೇಳಬೇಕಾಗಿದ್ದರೆ ಮತ್ತು ಪರಮಾತ್ಮ ಏನು ಮಾಡಬೇಕು? ಅವನಿಗೆ ಯಾವುದೇ ರೀತಿಯಲ್ಲೂ ನಿನಗೆ ಸಿಗುವಂಥ ರೀತಿಯಲ್ಲಿ ಯಾವ ದಾರಿಯನ್ನು ತೋರಿಸೋದಿಲ್ಲ. ನೀನು ಅಲ್ಲೇ ಇರೋ, ಹೋಗಯ್ಯ ಅಂತಂತ. ನಾನು ಯುದ್ಧ ಮಾಡ್ತೇನೆ, ನೀನು ಸಾಯಿಸ್ತೇನೆ, ಹೋಗ್ತಾ ಇರ್ತೇನೆ, ನಡಿ. ಹುಟ್ಟು ಸಾವು ಇದ್ದೇ ಇರೋದೇ ನಿನಗೆ. ಎಲ್ಲಿವರೆಗೂ ನಾನು ರಾಕ್ಷಸ ಇರ್ತೇನೆ, ನೀನು ಹುಟ್ಟು ಸಾವು ಇದೇ, ಹೋಗಯ್ಯ. ನಾನು ಬರ್ತಾನೋ, ನಾನು ಸಾಯಿಸ್ತಾನೋ, ಇನ್ನೊಬ್ಬ ಸಾಯಿಸ್ತಾನೋ, ನಿಮಗೆ ಇವಾಗ ಬಂದ್ರಿ, ಸತ್ರಿ, ಹೋದ್ರಿ, ಅದು ಅಷ್ಟೇ.
ಇನ್ನೇನು ದೊಡ್ಡದೇನಲ್ಲ ಅದು. ಯುದ್ಧ ಆಯಿತು, ನಮ್ಮ ಇಡೀ ಪ್ರಪಂಚನ ಯುದ್ಧದಲ್ಲಿದೆ. ಯಾವ ಸಾಯ್ತಾನೋ, ಯಾವನು ಹೋಗ್ತಾನೋ. ಅರ್ಥವನ್ನು ಮಾಡ್ಕೋ. ಈ ರೀತಿ ಎಲ್ಲವೂ ಹೋಗೋದೇ ಇದು. ಅವನ ದೃಷ್ಟಿ ಏನು, ಪರಮಾತ್ಮನ ದೃಷ್ಟಿ ಏನು, ಅರ್ಥವನ್ನು ಮಾಡ್ಕೋ. ಇದು ಈಗಿನ ಸಮಯ ಹಿಂಗಿದೆ. ಯಾರು ರಾಕ್ಷಸರು? ರಾಕ್ಷಸರಿಗೆ ಯಾವುದೇ ರೀತಿಯಾಗಿ ಅವನು ಯಾವುದೋ ಒಂದು ತಪ್ಪಿಸ್ತಾ ಇದ್ದಂಗೆ ಮಾಡ್ಕೊತಾನೆ. ಅವನಿಗೇನಾದರೂ ಅಮೃತ ಸಿಕ್ಬಿಟ್ರೆ ಏನಾಗ್ಬಿಡ್ತಪ್ಪ? ನೀನು ಹೇಳಪ್ಪ. ನೀನು ಅಮೃತ ಸಿಕ್ಬಿಡ್ತು, ಬಿಡ್ತಾನ ಪರಮಾತ್ಮನ್ನ? ಮೋಹಿನಿ ಅವತಾರ ತೆಗೆದುಕೊಂಡ. ಯಾತಕ್ಕೆ ತೊಗೊಂಡ್ಕೊಂಡ? ಇವರು ಯಾರೂ ಕೊಡದಂಗೆ ನೋಡು, ಅಷ್ಟೆಲ್ಲ ಈ ಅಮೃತ ಬಂದ ಮೇಲೆ ಯಾರು ಕೊಡಬೇಕು ಅಂತ ಅವನು ತೀರ್ಮಾನ ಮಾಡ್ದ. ಮೋಹಿನಿ ಅವತಾರ ತೊಗೊಂಡು ಬಂದ. ಇವನ್ನೆಲ್ಲನೂ ಮರ್ಮ ಮಾಡಿಸ್ಬಿಟ್ಟ, ಮಾಯೆ ಮಾಡಿಸ್ಬಿಟ್ಟ. ಕೊಟ್ಟಿದ್ದು ಯಾರಿಗೆ? ಕೊಟ್ಟಿದ್ದೆಲ್ಲ ಇವರಿಗೆ, ದೇವತೆಗಳಿಗೆ. ಹೆಂಗಿದ್ದು ಇವರು ನನ್ನ ಹತ್ರನೇ ಇರ್ತಾರೆ, ಆಗ್ಲಪ್ಪ. ಇವರು ಸ್ವಲ್ಪ ದಿನ ಆದಮೇಲೆ ಹೋಗ್ತಾರೆ. ಆಯಿತು, ಹೋಗ್ತಾರೆ, ಬರ್ತಾರೆ, ಹೋಗ್ತಾರೆ, ಸಾಯ್ತಾರೆ, ಹೋಗ್ತಾರೆ. ಸತ್ವ ಇದರಲ್ಲಿ ಇದ್ದಾರೆ. ನನ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಒಬ್ಬನ ಇಂದ್ರನ ಸ್ಥಾನ ಕೊಟ್ಟಿದ್ದೇನೆ, ಒಬ್ರಿಗೆ ಸೂರ್ಯನ ಸ್ಥಾನ ಕೊಟ್ಟಿದ್ದೇನೆ, ಒಬ್ರಿಗೆ ಈ ಸ್ಥಾನ ಕೊಟ್ಟಿದ್ದೇನೆ, ಶನಿ ಸ್ಥಾನ ಕೊಟ್ಟಿದ್ದೇನೆ. ಒಬ್ಬೊಬ್ಬರು ಅವ್ರವ್ರ ಕರ್ತವ್ಯ ಮಾಡ್ತಾ ಇದ್ದಾರೆ. ಅದಾದಮೇಲೆ ಆಗಲಿ ನೋಡೋಣಪ್ಪ, ಯಾರು ಚೆನ್ನಾಗಿ ಮಾಡಿದಾರೋ ಅವ್ರ ಪ್ರಮೋಷನ್ ಸಿಗ್ತದೆ, ಹೋಗು ಅಂತಂದರು. ಅದು ಪರಮಾತ್ಮನ ಇಚ್ಛೆ. ಈ ಮೋಹಿನಿ ರೂಪದಲ್ಲಿ ತಂದು ಬಂದು ಏನು ಮಾಡಿದ್ರು? ಅವ್ರು ಕೊಟ್ರ. ಒಬ್ಬನು ಏನೋ ಕಲ್ತನ ಮಾಡಿಬಿಟ್ಟು ಹೋದ. ಅವನು ಯಾವಾಗ ಗೊತ್ತಾಗ್ಬಿಡ್ತೋ ಅವನು ಸಾಯಿಸ್ಬಿಟ್ಟ. ಪರಮಾತ್ಮ ಯಾರು ಅಮೃತವನ್ನು ಕಲ್ತನದಲ್ಲಿ ಯಾರು ಒಬ್ಬ ರಾಕ್ಷಸ ಕುಡಿದ್ಬಿಟ್ನೋ ಅವನು ಶಾಶ್ವತ ತಾನೇ, ಅಂಥವ್ನು ಸಾಯಿಸ್ಬಿಟ್ಟ. ಹೌದಾ ಸ್ವಾಮಿ? ಅದೇನೋ ಶಾಶ್ವತನೋ? ಅಮೃತ ಶಾಶ್ವತನೋ? ಎಲ್ಲ ಪರಮಾತ್ಮನ ಇಚ್ಛೆ ಅಂತಲೇ ನಡೆಯೋದು. ಅರ್ಥವನ್ನು ಮಾಡ್ಕೊಳ್ಳಿ. ಇದೇ ಮರ್ಮ. ನೀವು ಏನು ಅರ್ಥ ಮಾಡ್ಕೋಬೇಕಾದ್ರೆ ಇದೇನು? ಅವನ ಇಚ್ಛೆ, ನಿನ್ನ ಇಚ್ಛೆ ಅಲ್ಲ. ಅಮೃತ ಅಲ್ಲ ಅಲ್ಲಿ ಮುಖ್ಯ. ಅವನ ಇಚ್ಛೆ ಪ್ರಕಾರ ನಾನು ಮಾಡ್ತೇನೆ. ನಾನು ಮಾಡೋದು ನಾನು. ಅವನ್ನೇ ನೋಡ್ತಾ ಇರು. ಅಮೃತ ನೋಡಬೇಡ, ಇಂದ್ರನ ನೋಡಬೇಡ, ಅವನ ಮಾತ್ರ ನೋಡ್ತಾ ಇರು. ನೀನು ಅರಿವು ಮಾಡ್ಕೊ, ಅವನು ನೋಡ್ತಾ ಇರು. ಯಾಕೆ ಕಥೆಗಳು ಹೇಳ್ತಾ ಇರೋದು? ಇದೆಲ್ಲ ನಿನಗೆ ಜ್ಞಾನವನ್ನು ಕೊಡೋದಕ್ಕೆ. ತಾತಯ್ಯನವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅವರೊಂದು ಶ್ರೀಕೃಷ್ಣ ಚರಿತಾಮೃತದಲ್ಲಿ ಹೇಳಿದ್ದಾರೆ. ವೆಲಲೇನಿ ರತ್ನಮು ಅಂತಂದ್ಬಿಟ್ರು. ಏನಪ್ಪ? ಅವರು ಒಂದು ಕತೆ ಹೇಳಿದ್ರು. ಯಶೋದೆ ಇದ್ದಾಳೆ, ಕೃಷ್ಣ ಬಾಲಕ, ಚಿಕ್ಕ ಮಗು, ತುಂಟ, ಹೋಗ್ಬಿಟ್ಟು ಕಳ್ತನ ಮಾಡ್ತಾಯಿದ್ದಾನೆ. ಏನು ಬೆಣ್ಣೆ ಕಳ್ತನ ಮಾಡಿದಾನಮ್ಮ, ಇನ್ನೇನು ಮಾಡಲಿಲ್ಲ ಪಾಪ. ಬೆಣ್ಣೆ ಹಾಲು ಕುಡ್ದ, ಅವ್ರನ್ನೆಲ್ಲ ಕರ್ಕೊಂಡು ಹೋದ, ಕುಡಿಸ್ಬಿಟ್ಟ. ಬೆಣ್ಣೆ ತೊಗೊಂಡ, ತಿನ್ರ ನೀನು, ನಾನು ತಿಂತೀನಿ, ತಿನ್ರೋ ನಡಿ. ಇಲ್ಲಮ್ಮ, ಆ ಬೆಣ್ಣೆ ಆ ಹಾಲಿಗೆ ಆ ತಾಯಿ ಹೋಗ್ಬಿಟ್ಟು ದೂರ ಹೇಳೋದ? ಬೆಣ್ಣೆಗೆ ಒಂದು ಬೆಲೆ ಇದೆಯಾ? ಕೊಟ್ಟರು ಯಾರಪ್ಪ? ಪರಮಾತ್ಮ. ಅವನು ಎಲ್ಲ ಕೊಟ್ಬಿಟ್ಟಿದ್ದ. ನೀನೇನು ಮಾಡ್ತಾ ಇಲ್ಲ, ಸುಮ್ಮನೆ ಕರ್ಕೊಂಡು ಏನೋ ಆ ಹಸುಗಳು ಹೋಗ್ತಾ ಇದ್ದಾವೆ ಅರಣ್ಯಕ್ಕೆ, ಚೆನ್ನಾಗಿ ತಿಂದು ಬರ್ತಾ ಇದ್ದಾವೆ. ನೀನು ಹೋಗ್ಬಿಟ್ಟು ಅದೆಲ್ಲ ಬೆಳೆಸಿ ನೀನು ಆಗ್ತಾ ಇದೆಯೇನೋ, ಹೌದು ಆದಾನ ಮಾಡಿದ ನೀನು. ಅದು ಪಾಡೋದು ಹೋಯ್ತು, ಚೆನ್ನಾಗಿ ತಿನ್ಕೊಂಡು ಬಂತು, ಬೇಕಾದಷ್ಟು ಹಾಲು ಕೊಡ್ತಾ ಇದೆ, ಮನೆಯೆಲ್ಲ ತುಂಬಿದೆ ಹಾಲು, ಬೆಣ್ಣೆ ತುಂಬಿದೆ ಅಂತ. ಅದನ್ನು ಸ್ವಲ್ಪ ತೊಗೊಂಡು ಹೋದರೆ ಮನೆಗೆ ಹೋಗ್ಬಿಟ್ಟು ಆ ಯಶೋದೆಗೆ ದೂರ ಹೇಳು, ಏನಮ್ಮ ಇಂಥ ತುಂಟಾಗ್ಬಿಟ್ಟಿದ್ದಾನಲ್ಲ, ನಾನು ಏನು ಮಾಡಲಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನೋಡಿ ಹೆಂಗೆ ಪ್ರಸಂಗ ತೊಗೊಂಬರ್ತಾರೆ ತಾತನವರು. ಸ್ವಲ್ಪ ಅರ್ಥವನ್ನು ಮಾಡ್ಕೊಳ್ಳಿ. ಯಾಕೆ? ಹೌದಪ್ಪ, ಇದನ್ನೇ 3 ಜನ ಯಾವ ರೀತಿ ಹೇಳಿದ್ದಾರೆ ನೋಡೋಣ.
ವ್ಯಾಸರು ಅವರು ಹೇಳ್ತಾರೆ ಭಾಗವತದಲ್ಲಿ ಇದು ಬಂದಾಗ, ಹೋದರು ಹೇಳ್ಬಿಟ್ರು ಯಶೋದೆಗೆ. ಯಶೋದೆ ಏನು ಮಾಡಲಿಲ್ಲ, ನಕ್ಕೊಂಡು ಸುಮ್ಮನೆ ಆಗ್ಬಿಟ್ರು. ಅವ್ರ ಭಾವನೆಯಲ್ಲಿ ಅಯ್ಯೋ ಇದೆಲ್ಲ ಯಾಕಪ್ಪ ನಡಿ ಅಂತಂದ್ಬಿಟ್ಟು ಯಾರು ವ್ಯಾಸರು ಅದ್ರ ಬಗ್ಗೆ ಜಾಸ್ತಿ ಹೇಳಕ್ಕೆ ಹೋಗಿಲ್ಲ. ಮತ್ತು ಎಲ್ಲಿ ಬಿಟ್ಬಿಡು, ಅದೆಲ್ಲ ಚಿಕ್ಕದು ಯಾತಕ್ಕಿದೆಲ್ಲ ಬಿಟ್ಬಿಡು ಅಂದ್ಬಿಟ್ಟು. ಪೋತನ ಬಂದರು. ಪೋತನ ಅವ್ರು ನೋಡಿದ್ರು, ಇಲ್ಲ ಅವರು ಇನ್ನೊಂದು ರೀತಿಯಲ್ಲಿ ನೋಡಿದ್ರು. ಅವರೇನಂದರು, ಮಗು ಏನೋ ಬಂದಿಯಾಳೆ, ಕ್ಷಮಿಸ್ಬಿಡಮ್ಮ, ಚಿಕ್ಕ ಮಗುವಪ್ಪ, ಏನೋ ತಪ್ಪು ಮಾಡಿಬಿಟ್ಟಿದ್ಯಪ್ಪ, ಕ್ಷಮಿಸ್ಬಿಡಯ್ಯಪ್ಪ, ಯಾಕಮ್ಮ ಇದೆಲ್ಲ ಮಾಡ್ತೀಯ, ಬಿಡು, ಕ್ಷಮಿಸ್ಬಿಡು ಪಾಪ, ಚಿಕ್ಕ ಮಗು ಏನೋ ಬಂದಿಯಾನೆ ಅಂತ ಅವ್ರಿಗೆಲ್ಲ ಬುದ್ಧಿವಾದ ಹೇಳ್ಬಿಟ್ಟು ಕಳಿಸ್ಕೊಟ್ಲು. ಅದು ಪೋತನ ಹೇಳ್ಬಿಟ್ರು. ತಾತಯ್ಯನವ್ರು ಯಾವ ರೀತಿ ಹೇಳಿದ್ರು, ತಾತಯ್ಯನವ್ರು ಹೇಳಿದ್ರು, ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ ತಾಯಿ, ಹಗ್ಗದಲ್ಲಿ ಕಟ್ಟಾಕ್ಬಿಟ್ಟಿದ್ದಾರೆ. ಯಾವುದಕ್ಕೆ, ಒಂದು ಚಕ್ರಕ್ಕೆ, ಕಲ್ಲಿನ ಚಕ್ರಕ್ಕೆ ಕಟ್ಟಾಕ್ಬಿಟ್ಟಿದ್ದಾರೆ. ನೀನು ತುಂಟ, ನೀನು ಇಂಥ ಕೆಲಸನ ಮಾಡೋದು, ನೀನು ಎಂಥ ಇನ್ನೂ ಚಿಕ್ಕ ಮಗು, ನಿನಗೆ ಏನು ಆವಾಗೇ ನೀನು ಲೀಡರ್ಶಿಪ್ಪ, ಒಂದು ಎಲ್ಲರೂ ಜೊತೆ ಮಾಡ್ಕೊಂಡು ಹೋಗೋದ, ಎಲ್ಲರೂ ನೀನು ಕಲ್ತನ ಮಾಡು, ನಾನು ಮಾಡ್ತೇನೆ, ನೀನು ಮಾಡು ಅಂತ ಹೇಳೋದ ನೀನು? ಎಂಥದಪ್ಪ, ಏನು ಮಾಡ್ತಾಯಿದ್ಯಾ ನೀನು, ಎಂಥ ನೀನು ಎಂತ ಇದು ಮಾಡ್ತಾಯಿದ್ಯಲ್ಲ. ನಿನ್ನ ನೋಡಿದ್ರೆ ನಾವೆಲ್ಲ ಭಯಪಟ್ಬಿಟ್ರು, ನಿಮ್ಮ ತಂದೆ ನಾನು ಎಲ್ಲರೂ ಭಯಪಡ್ತಾ ಇದ್ದೇವೆ, ಯಾರು ಶತ್ರುಗಳು ಬರ್ತಾರೋ, ಏನು ಮಾಡಿಬಿಡ್ತಾರೋ ಅಂತ ಇಷ್ಟು ಭಯದಲ್ಲಿ ನಾವು ಇದ್ದೇವೆ ಮನೆಯಲ್ಲಿ. ನೀನು ಇಂಥ ತುಂಟಾಗ್ಬಿಟ್ಟು ಹೆಂಗಪ್ಪ ನೀನು ಅಂತ ಹೇಳ್ತಾ ಇದ್ದಾನೆ. ಹೇಳಿಬಿಟ್ಟು ಕಟ್ಟಾಕ್ಬಿಟ್ಟ. ಆಗಲಿ, ಇವತ್ತು ನಿನ್ನ ಶಿಕ್ಷೆ ಕೊಡೋನು ನಾನು, ಕಟ್ಟಾಕ್ಬಿಟ್ಟು ಹೋದ. ಕಟ್ಟಾಕಿದ ಮೇಲೆ ಮುಂದ್ಗಡೆ 2 ಮರ ಇತ್ತಲ್ಲಿ. 2 ಮರ ಇವನು ಅದನ್ನು ಎತ್ಕೊಂಡು ಹೋದ. ಅವ್ರಿಗೇನು ಅದು ದೊಡ್ಡ ಇದ್ರಿಗೆ ಏನು ಅವನಿಗೇನು ಪರಮಾತ್ಮ ಇದೆ, ಕರ್ಕೊಂಡು ಹೋದ. ಅಲ್ಲಿ 2 ಮರ ಮಧ್ಯದಲ್ಲಿ ಹೋಗ್ಬಿಟ್ಟು ಆ 2 ಮರನೂ ಬೀಳಿಸ್ಬಿಟ್ಟ. ಬಿದ್ದೋದ ತಕ್ಷಣ ಅದು ಮೋಕ್ಷ ಬಂತು, ಅವರು ಪಾರಾದರು. ಅದು ಪರಮಾತ್ಮನೇ ಹೇಳಿದ್ದು. ಕುಬೇರನ ಮಕ್ಕಳಿಗೆ ಏನೋ ತಪ್ಪು ಮಾಡಿದ್ರು ಅವನು ಶಿಕ್ಷೆ ಆಗೋಯ್ತು. ಅವ್ರು ಹೇಳಿದ್ದ, ಇಂಥ ಸಮಯದಲ್ಲಿ ನೀನು ಇದಾಗೋ, ನಾನು ಬಂದ್ಬಿಟ್ಟು ನೀನು ಮಾಡ್ತೇನೆ ಅಂತ. ಆ ಅಮ್ಮ ನಿಮಿತ್ತ ಮಾತ್ರ, ಯಶೋದೆ ಆ ಕೋಪ ಮಾಡಿದ ನಿಮಿತ್ತ. ಯಾತಕ್ಕೆ? ಅವನ ದೃಷ್ಟಿಯಲ್ಲಿ ನಾನು ಮೋಕ್ಷವನ್ನು ಯಾರಿಗೆ ಇದು ಆಗಿದೆಯೋ ಅವ್ರಿಗೆ ನಾನು ಇದು ಮಾಡ್ತಾ ಇದ್ದೇನೆ, ಇದನ್ನು ದಾರಿಯನ್ನು ಏನು ಮೋಕ್ಷ ಶಾಪದ ಒಂದು ಗ್ರಸ್ತನ ನಾನು ತೆಗೆದಾಕಿದ್ದೇನೆ, ಅಪ್ಪ ಹೋಗು ಅಂತಂದರು. ಇದೇ ರಾಮಾಯಣದಲ್ಲೂ ಆ ಯಮ್ಮನ ಇದಕ್ಕೆ ಬರ್ತದೆ, ಆ ಕಾಲನ್ನು ಮುಟ್ಟಿದಾಗ ಆ ಯಮ್ಮ ಬಂದು ಅವಳು ಏನು ಆ ಶಾಪದ ಗ್ರಸ್ತದಿಂದ ಇದಾಗ್ತಾರೆ. ನೋಡಿ, ಪರಮಾತ್ಮ ಎಲ್ಲರಿಗೂ ಒಂದು ಸಹಾಯ ಮಾಡಬೇಕು ಅಂತಾನೆ. ಒಂದು ಏನೇ ನೀವು ಯೋಚನೆ ಮಾಡಿ, ಎಲ್ಲ ದೃಷ್ಟಿಯನ್ನು ನೋಡಿ, ದೃಷ್ಟಿಯೆಲ್ಲ ಕೋಣ ಎಲ್ಲಿರ್ತದೆ ಅಂದರೆ ಎಲ್ಲರಿಗೂ ಸಹಾಯ ಮಾಡಬೇಕು. ನನ್ನ ಬಂದಾಗ ನಾನು ಸಹಾಯ ಮಾಡಬೇಕು. ನಿಮಗೆ ಯಾರು ನನ್ನ ಬಗ್ಗೆ ಚಿಂತನೆ ಮಾಡ್ತಿರೋ ನಾನು ಬಿಡೋನಲ್ಲ ಅಂದ್ಬಿಡ್ತಾನೆ. ಕಾಯ್ಕೊಂಡಿರ್ತಾನೆ ಸಹಾಯ ಮಾಡಿ. ಯಾಕಂದರೆ ಅವನ ಮಕ್ಕಳು ನಾವು, ಅರ್ಥ ಮಾಡ್ಕೋ, ಈ ಜೀವ ಯಾವುದು ಅವನ ಮಕ್ಕಳು, ಬಿಡೋಕ್ಕಾಗ್ತದೆಯೇ? ಅವನ ಮಕ್ಕಳು ನಾವು, ನಮ್ಮ ಮೇಲೆ ದ್ವೇಷ ತೋರಿಸ್ತಾನ? ಎಲ್ಲದೂ ಉಂಟಾ? ಆದರೆ ಅವನತ್ತ ಬಂದಾಗ ಆ ಒಂದು ನಿನಗೆ ಭಾರಿ ಸುಲಭ ಸಿಗ್ತದಪ್ಪ, ಏನು ಯೋಚನೆ ಮಾಡಬೇಡ ಅಂತಂದ. ನಾನು ಪಾರು ಮಾಡ್ತೇನೆ, ನಾನಿದೆ ನಿನಗೆ. ನೋಡಿ ಯಾವ ರೀತಿಯಾಗಿ ತಾತಯ್ಯನವರು ಯಾವ ರೀತಿ ಇದನ್ನು ತೊಗೊಂಬಂದರು ನೋಡಿ. ಪರಮಾತ್ಮನ ಒಂದು ದೃಷ್ಟಿಯನ್ನು ಎಲ್ಲರಿಗೂ ತೋರಿಸ್ಕೊಟ್ಬಿಟ್ರು. ಅವನು ಏನು ಯಾರು ಪರಮಾತ್ಮ? ನಂಬಪ್ಪ, ನಂಬು,
ಯಾರು ರಾಮ, ಯಾರು ಕೃಷ್ಣ, ಯಾರು ನಾರಾಯಣ? ನಂಬಯ್ಯ 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 ಅಂತ. ನಂಬು 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 ನಂಬು. ಎಲ್ಲ ಅವನೇ, ಎಲ್ಲ ಅವನೇ, ಎಲ್ಲ ಅವನೇ. ಯಾವ ರೀತಿಯಾಗಿ ನೋಡಿದ್ರು ಅವನೇ ಅಪ್ಪ, ಅವನೇ ನೀನು ಕಾಪಾಡೋನು. ಅವನು ನಂಬು 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 ಅಂತ ನೋಡಿ ಯಾವ ರೀತಿಯಾಗಿ ತಾತಯ್ಯನವರು ಆ ಸಮಯಕ್ಕೆ ಪೋತನ ಅವರ ಇವರು ವ್ಯಾಸರು ಬರೆದಾಗ 3000 ವರ್ಷದ ಹಿಂದೆ ಅವ್ರು ಬರೆದಾಗ ಬೇರೆ, ಅವರು ಆ ದೃಷ್ಟಿಗೆ ನೋಡಲಿಲ್ಲ. ಯಾಕಂದರೆ ಇನ್ನೂ ಚೆನ್ನಾಗಿತ್ತು ಆ ಕಾಲ. ಪೋತನ ಬರೋ ಒಳಗಾಗಿ ಸ್ವಲ್ಪ ಜಾರಿತ್ತು. ಇವ್ರ ಕಾಲದಲ್ಲಿ ಎಲ್ಲ ಹೋಗ್ಬಿಟ್ಟಿದೆ. ಇವಾಗ ಏನು ಮಾಡ್ತಾರೆ? ಇವಾಗ ಆ ಪರಮಾತ್ಮನ ಮಹಿಮೆನ ನಿಮ್ಗೆ ತೋರಿಸ್ಬೇಕಾಗಿದೆ. ಇವಾಗ ಯಾವ ರೀತಿ ತೋರಿಸ್ಕೊಟ್ರು ನೋಡಿ, ಯಾವ ರೀತಿಯಾಗಿ ಆ ಒಂದು ಇದನ್ನು ದಾರಿಯನ್ನು ತೋರಿಸ್ಕೊಟ್ರಪ್ಪ ನಿನಗೆ. ಎಷ್ಟು ಚೆನ್ನಾಗಿ ನಿನಗೆ ತೋರಿಸ್ಕೊಟ್ಟಿದ್ದಾನೆ ನೋಡು. ಅರ್ಥವನ್ನು ಮಾಡ್ಕೊ ಮಗು, ಮಾಡಪ್ಪ. ಈ ರೀತಿಯಾಗಿ ಎಲ್ಲವನ್ನೂ ಕೂಡ ಸಂತರು, ಋಷಿ ಮುನಿಗಳು, ಪರಮಾತ್ಮ ಎಲ್ಲರೂ ಕೂಡ ಮೋಕ್ಷದ ದಾರಿಯನ್ನೇ ತೋರಿಸ್ಕೊಡೋರು. ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಅರ್ಥವನ್ನು ಮಾಡ್ಕೊ. ನಿನ್ನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ, ನಿನಗೆ ಗೊತ್ತಿಲ್ಲ. ನೀನು ಮಾಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀಯಾ. ಅಯ್ಯೋ ಎಲ್ಲಿ ಬರ್ತಾರೆ ಸ್ವಾಮಿ ಪರಮಾತ್ಮ ಅಂತ ಅಂದರೆ ಅಷ್ಟೇ, ನಿನಗೆ ಅಷ್ಟೇ. ನಾನೇನು ಮಾಡೋಕ್ಕತ್ತದೆ? ನಿನಗೆ ಗೊತ್ತಿದೆಯಾ? ಗೊತ್ತಿರೋ ಅರಿವು ಆಗಿರೋರಿಗೆ ಆವಾಗ ಕಣ್ಣಲ್ಲಿ ನೀರಾಗ್ತಾರಪ್ಪ. ಸೂರ್ದಾಸರು ಕಣ್ಣಿರಲಿಲ್ಲ ಅಂದರೆ ಕೃಷ್ಣನ ಒಂದು ಅವನ ಮಹಿಮೆನ ನೋಡಿ 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 ಕಣ್ಣೀರು ಹಾಕಿ 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 ಅವನ ಪಾದದಲ್ಲಿ ನಿಲ್ಲಿಸ್ಬಿಟ್ರು. ಯಾಕೆ? ನನ್ನಂಥ ಕಣ್ಣಿಲ್ದೇ ಇರ್ತಕ್ಕಂಥವನ್ನ ನೀನು ನನಗೆ ಈ ಜ್ಞಾನ ಕೊಟ್ಟಲ್ಲಪ್ಪ. ಇಷ್ಟು ಪಾಪ ಮಾಡಿದ್ದೇನೆ. ಕಣ್ಣಲ್ಲೇ ಒಚ್ಚು ದುರಿತಮು, ಕಣ್ಣಲ್ಲೇ ಮೋಕ್ಷಮು ಎರಡೂ ಇದೆ. ಅದೇ ಇಲ್ಲ ಅಂತಂದರೆ ಏನಪ್ಪ ಮಾಡಬೇಕು? ಶಿವದಾಸು ಸ್ವಲ್ಪ ಹೇಳಪ್ಪ, ನೀನು ಸ್ವಲ್ಪ ಹೇಳಿ. ನೀನು ಏನು ಮಾಡಬೇಕು? ಅವನು ಇನ್ನು ಎಷ್ಟು ದುಃಖ ಇದ್ದಿರಬೇಕು ಅವನಿಗೆ. ಏನೂ ನೋಡೋಂಗಿಲ್ಲ, ಮೋಕ್ಷ ಸಿಗ್ತದೆಯೇ? ಎಷ್ಟು ದುಃಖದಲ್ಲಿ ಇರಬೇಕು. ಆ ದುಃಖದಲ್ಲಿ ಅವನು ಆ ಪರಮಾತ್ಮ ಪಾದದಲ್ಲಿ ನೋಡಿಕೊಂಡು ಮೋಕ್ಷಕ್ಕೆ ದಾರಿ ಸಿಕ್ಬಿಡ್ತು ಅವನಿಗೆ. ನೀನು ಕಣ್ಣಿಟ್ಕೊಂಡು ದೃಷ್ಟಿ ಏನು ಮನಸ್ಸಿಟ್ಕೊಂಡು ಏನು ಮಾಡ್ತಾ ಇದೀಯ ನೀನು? ಎಲ್ಲ ಕೊಟ್ಟಿದ್ದಾನೆ, ನೀನು ಏನು ಮಾಡ್ತಾ ಇದೀಯ ನೀನು? ಇಷ್ಟು ನೀನು ಅಗ್ರವಾಗಿ ನಿನ್ನ ಜೀವನ ತೊಗೊತಿದೆಯಲ್ಲ, ಹೆಂಗೆ ಇದು? ನೋಡಪ್ಪ, ನಿನ್ನು ನೀವೇ ತಿಳಿಯರ ನೀಲೋ ಉನ್ನದಿ ದೇವರ. ಭಾರಿ ಸುಲಭವಾಗಿ ಹೇಳ್ಬಿಟ್ಟಪ್ಪ. ಪರಮಾತ್ಮನಲ್ಲಿದ್ದಾನಯ್ಯ, ನೀನು ನೆನೆಸ್ಕೋಪ್ಪ, ನೆನೆಸ್ಕೊನಯ್ಯ. ಗುರುಗಳು ತಾತಯ್ಯನವರು ನೀನು ಏನು ಮಾಡಬೇಕಾಗಿಲ್ಲಪ್ಪ, ಅವನ ಬಗ್ಗೆ ಚಿಂತನೆ ಮಾಡು. ಗುರುಗಳ ಬಗ್ಗೆ ಚಿಂತನೆ ಮಾಡು. ಅಂದರೆ ಅವ್ರ ಗುರು ಅಂದರೆ ಯಾರು? ನಾರಾಯಣ ತಾತಯ್ಯನವರು. ಯಾರ್ಯಾರು ಮೋಕ್ಷವನ್ನು ಪಡೆದಿದ್ದಾರೋ ಅವರೆಲ್ಲ ಗುರುಗಳೇ, ಒಬ್ಬರೇ. ಅಲ್ಲಿ ಭೇದ ಇಲ್ಲ, ಯಾವ ಭೇದನೂ ಮಾಡೋರಲ್ಲ. ಯಾರ್ಯಾರು ಮೋಕ್ಷವನ್ನು ಪಡೆದಿದ್ದಾರೋ ಅವರೆಲ್ಲ ಒಂದೇ. ಅವನೇ ಪರಮಾತ್ಮ, ಅವನೇ ನಾರಾಯಣ, ಹೋಗು. ಅವನೇ ಶಂಕರ, ಹೋಗು. ಈಶ್ವರನು ಒಂದೇ, ಪರಮಾತ್ಮ ಒಂದೇ. ಅಲ್ಲಿ ಭೇದ ಇಲ್ಲ, ಹೋಗು. ಶಂಕರರು ಗುರುಗಳೇ, ರಾಮಾನುಜರು ಗುರುಗಳೇ. ತಾತಯ್ಯನವರು ಹೇಳ್ಬಿಟ್ಟಿದ್ದಾರೆ ಅಪ್ಪ, ಅವರು ಗುರುಗಳು. ಮೋಕ್ಷದ ದಾರಿಯನ್ನು ಕೊಟ್ಟಿರ್ತಕ್ಕಂಥವ್ರು, ಇವರು ಮೋಕ್ಷದ ದಾರಿಯನ್ನು ಕೊಟ್ಟಿರ್ತಕ್ಕಂಥವ್ರು. ಹೋಗಪ್ಪ ಮಗು, ಹೋಗು. ಅವ್ರ ಬಗ್ಗೆ ಚಿಂತನೆ ಮಾಡು, ಹೋಗು. ತಾತಯ್ಯನವ್ರ ಬಗ್ಗೆ ಚಿಂತನೆ ಮಾಡು, ಕರ್ಕೊಂಡು ಹೋಗ್ತೇನೆ, ನಡಿ. ಚಿಂತೆ ಮಾಡ್ತಾ ಹೋಗು. ಯಾರು ಸಿಗ್ತದೋ ಹೋಗು. ಯಾರ್ಯಾರ ಮೇಲೆ ಏನೇನು ಇದೆಯೋ ನೀನು ಹೋಗು, ಮಾಡ್ಕೊಂಡು ಹೋಗು ಅಂತ ಹೇಳುತ್ತಾ, ಈ ಸಮಯ ಭಾರಿ ಮುಖ್ಯಪ್ಪ. ಪ್ರಪಂಚ ಬದಲಾವಣೆ ಆಗ್ತಾಯಿದೆ, ಭಾರಿ ಬದಲಾವಣೆ ಆಗ್ತಾಯಿದೆ. ಎಷ್ಟು ದಿನಗಳು
ಇನ್ನು ಕೊನೆಯ ಭಾಗ ಇದು, 4ನೇ ಪಾದದಲ್ಲಿದ್ದೇವೆ. ಯಾರು ಏನೇ ಹೇಳಲಿ, ಯಾವುದೇ ಒಂದು ಪಂಚಾಂಗ ಹೇಳಲಿ, ಅದೆಲ್ಲ ಒಂದಿರಲಿ, ಸತ್ಯಾಂಶನೇ ಬೇರೆ. ಇದು 4ನೇ ಪಾದದಲ್ಲಿದ್ದೇವೆ. ಯಾವ ಸಮಯದಲ್ಲೋ ಏನಾಗ್ತದೋ ಇದೆಲ್ಲ ಆಗೋದು ಖಚಿತ, ಸತ್ಯ. ಇಂಥ ಸಮಯದಲ್ಲಿ ಗುರುಗಳನ್ನ ನಂಬೋದು ಭಾರಿ ಶ್ರೇಷ್ಠಪ್ಪ. ತಾತ ಏನೋ ನಂಬಿಡಿ, ನಂಬಿಡಿ, ನಂಬಿಡಿ. ಅವರೇ ತಾಯಿ, ಅವರೇ ತಂದೆ, ಅವರೇ ಗುರು, ಅವರೇ ದೇವರು. ಇಷ್ಟೇ ಅಪ್ಪ. ಓಂ ಶಾಂತಿ ಶಾಂತಿ ಶಾಂತಿ.